ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ ಮುರಳಿ, ಏನ್ ವಿಶೇಷ, ಯಾರನ್ನ ಕರೆಸ್ತಾ ಇದ್ದೀರಾ, ಯಾವ ರುಚಿಗಳನ್ನ ನಮಗ್ ತೋರಿಸ್ತಾ ಇದ್ದೀರಾ, ಬರ್ಕೊಳಕ್ಕೆ ಕೂತಿದೀವಿ, ಬೇಗ ಶುರು ಮಾಡಿಸಿ, 1 ಗಂಟೆ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳ ಟಿಫನ್ ಬಾಕ್ಸ್ ರೆಸಿಪಿನ ತೋರಿಸ್ಬೇಕು ಅಂತ ಮಾತಾಡ್ತಾ ಇದ್ವಿ. ಅಂದ್ರೆ ಬೆಳಗ್ಗೆ ಹೊತ್ತು ಅಮ್ಮಂದಿರ್ಗೆಲ್ಲಾನು ಅಥವಾ ಗಂಡಂದಿರ್ಗೆಲ್ಲಾರು ನಾವು ಟಿಫನ್ ಕಳಿಸ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ, ಏನ್ ಬಾಕ್ಸ್ ಹಾಕಿ ಕಳ್ಸೋದು ಅಂತ. ಅದು ಎಸ್ಪೆಷಲಿ ಮಕ್ಕಳಿಗೆ ಬಾಕ್ಸ್ ಹಾಕೋದಂದ್ರೆ ದೊಡ್ಡ ಪ್ರಾಬ್ಲಮ್, ಇತ್ತಿನಲ್ಲ ಹತ್ತಿನಲ್ಲ ಅಂತ. ಅದಕ್ಕೆ ಇದ್ರ ಬಗ್ಗೆ ಸುಚಿತ್ರ ಹತ್ರ ಮಾತಾಡಿದ್ವಿ. ಸುಚಿತ್ರ ಹೇಳಿದ್ರು, ಮುರಳಿ ಅವರೇ ನಮ್ಮ ಹತ್ರ ಬ್ರೇಕ್ಫಾಸ್ಟ್ ರೆಸಿಪಿ, ಮಕ್ಕಳಿಗೋಸ್ಕರ ಲಂಚ್ ಬಾಕ್ಸ್ ರೆಸಿಪಿ ಹತ್ರ ಸಾಕಷ್ಟಿದೆ ಅಂತ. ಅದಕ್ಕೆ ಇವತ್ತು ಸುಚಿತ್ರ ಅವ್ರನ್ನ ಕರ್ಸಿದೀವಿ. ನಾನ್ ವೆಜ್ ಮಾತ್ರ ಮಾಡಬೇಡಿ, ವೆಜ್ ಮಾಡಿ ತೋರಿಸಿ ಅಂತ. ಖಂಡಿತವಾಗ್ಲೂ ಮುರಳಿ ಅವರೇ, ವೆಜ್ಜೇ ನಂಗೆ ತುಂಬಾ ಇಷ್ಟ ಅಂತ ಬಂದು ನಿಂತ್ಕೊಂಡಿದ್ದಾರೆ. ನಮಸ್ಕಾರ ಸುಚಿತ್ರ. ನಮಸ್ಕಾರ ಮುರಳಿ. ಏನ್ರಿ ಬಹಳ ಖುಷಿಯಾಗಿ ಬಂದಿದ್ದೀರಾ? ಏನ್ ಮಾಡ್ತಾ ಇದ್ದೀರಿ ಇವತ್ತು? ಮಕ್ಕಳಿಗೋಸ್ಕರ ಲಂಚ್ ಬಾಕ್ಸ್ ರೆಸಿಪೀಸ್ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ, ಲಂಚ್ ಬಾಕ್ಸ್ ರೆಸಿಪಿಲಿ ಏನ್ ಮಾಡ್ಬೇಕು ಅಂತಿದ್ದೀರಾ ಸುಚಿತ್ರ? ಲಂಚ್ ಬಾಕ್ಸ್ ರೆಸಿಪಿಲಿ ಪಡ್ಡು ಮಾಡ್ಬೇಕು ಅಂತ ಇದೀನಿ. ಪಡ್ಡು ಅಥವಾ ಪನೀರಮ್ ಅಂತಾರೆ, ಗುಂಡ್ ಪಂಡ್ಲು ಅಂತಾರೆ. ಓಕೆ, 3 ಹೆಸರುಗಳು, 3-4 ಇದೆ. ಓಕೆ, ಅವ್ರಿಗೆ ಸಿ ಮತ್ತೆ ಖಾರ ಮತ್ತೆ ಸಿ 2 ಮಾಡ್ತಾ ಇದ್ದೀನಿ. ಖಾರ ತಿಂದಿದೀವಿ, ಸಿ ತಿಂದಿಲ್ವಲ್ಲ ನಾವು. ಸಿ ಅದೇ ನಾನು ಸ್ವಲ್ಪ ಇನೋವೇಟಿವ್ ಆಗಿ ಮಾಡಿದೀನಿ ಮಕ್ಕಳಿಗೋಸ್ಕರ ಸಿ ಗುಂಡ್ಪಂಗ್ಲು. ಓಕೆ, ಅದ್ ಮಾಡಕ್ ಏನೇನ್ ತಂದಿದ್ರೆ ಹೇಳ್ಬಿಡಿ. ಇದು ಫಸ್ಟ್ ಇದು ಬ್ಯಾಟರ್ ಹೇಳ್ತೀನಿ. ಇದು ಪಡ್ಡುಗೆ ಏನಂದ್ರೆ, ಇದು ಇಡ್ಲಿ ಸಂಪಳ ಮನೇಲಿ ಮಿಕ್ಕಿರುತ್ತೆ, ದೋಸೆ ಸಂಪಳ ಮನೇಲಿ ಮಿಕ್ಕಿರುತ್ತೆ, ಅದ್ರನ್ನೇ ಯೂಸ್ ಮಾಡ್ಬೋದು. ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಮೆಜರ್ಮೆಂಟ್. ಹೇಳಿ ಹೇಳಿ ಹೇಳಿ. ಅರ್ಧ ಕಪ್ಪು ಕುಸ್ಲಕ್ಕಿ, ಅರ್ಧ ಕಪ್ಪು ಹಸಿ ಅಕ್ಕಿ, ದಿನನಿತ್ಯ ಅನ್ನಕ್ಕೆ ಏನ್ ಬಳಸ್ತೀವಿ ಅದು, 1/4 ಕಪ್ಪು ಉದ್ದಿನಬೇಳೆ. ಓಕೆ, ಈ ಮೆಜರ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಇವಾಗ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಿ ಈ ಎಪಿಸೋಡ್ ನಾನು. ಓಕೆ, ನ್ಯೂಟ್ರಿಟಿವ್ ಆಗಿರ್ಬೇಕು, ಮಕ್ಕಳಿಗೆ ಪ್ರೋಟೀನ್ಸ್ ಎಲ್ಲಾನು ಸೇರ್ಬೇಕು. ಮಕ್ಕಳಿಗೆ ಹಣ್ಣು ತಿನ್ಸೋದು ಕಷ್ಟ, ನಟ್ಸ್ ಡ್ರೈ ಫ್ರೂಟ್ಸ್ ಅಂತೂ ತಿನ್ನೋದೇ ಇಲ್ಲ ಕೆಲವು ಮಕ್ಕಳು, ಬಾಯಿಗೆಲ್ಲ ಸಿಗುತ್ತೆ ಅಂತಾರೆ. ಅದರಿಂದ ಬೇರೆ ತರ ಕ್ರಿಯೇಟಿವ್ ಆಗಿ ರೆಸಿಪಿ ಯೂಸ್ ಮಾಡಿ ಮಾಡೋ ತರ ಮಾಡಿದ್ವಿ. ಓಕೆ, ಏನಂತ ಹೇಳಿ. ಸಿಹಿ ಪಡ್ಡು ಬೇಕಾಗುವ ಸಾಮಗ್ರಿಗಳು: ಪಡ್ಡು ಹಿಟ್ಟು, ಪಚ್ಚ ಬಾಳೆಹಣ್ಣು, ಬೆಲ್ಲ, ಏಲಕ್ಕಿ ಪುಡಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ, ಉಪ್ಪು. ಇಷ್ಟಿದ್ರೆ ಸಿಹಿ ಪಡ್ಡು ರೆಡಿ. ಇಲ್ಲಿ ನಾನು ಪಚ್ಚ ಬಾಳೆಹಣ್ಣು ತಗೊಂಡಿದ್ದೀನಿ. ಬಾಳೆಹಣ್ಣು ಇದು? ಆ ಬಾಳೆಹಣ್ಣು ಮ್ಯಾಶ್ ಮಾಡಿದ್ದೀನಿ ಸ್ವಲ್ಪ, ಈಸಿಯಾಗಿ ಗ್ರೈಂಡ್ ಆಗ್ಲಿ ಅಂತ. ಪಚ್ಚ ಬಾಳೆಹಣ್ಣು ತಗೊಂಡಿದ್ದೀನಿ. ಆಯ್ತು, 1 ಬಾಳೆಹಣ್ಣು ಸಾಕು. ಆಯ್ತು, ಸ್ವಲ್ಪ ತುರ್ದಿರಂತ ಬೆಲ್ಲ. ಅದ್ರ 2 ತರ ಕಲರ್ ಕಾಣ್ತಿದಿಲ್ಲ. ಬೆಲ್ಲ ಬರೀ ಬೆಲ್ಲ ತಾನೇ ಇದು? ಮಾಮೂಲಿ ಬೆಲ್ಲನೇ. ಬೆಲ್ಲ ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ. ಓಕೆ ಓಕೆ, ಯಾಕಂದ್ರೆ ಅದು ತೆಳುವಾಗ್ಬಿಡುತ್ತೆ ಸಂಪಳ. ಆಮೇಲೆ ಇಷ್ಟು ಗ್ರೈಂಡ್, ಇದೆರಡನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ. ಆಯ್ತಾ? ಇಷ್ಟು ಸಾಫ್ಟ್ ಟೆಕ್ಸ್ಚರ್ ಆಗಿ ಪಾಯಸ ತರ ಆಗಿದೆ. ಮಕ್ಕಳಿಗೆ ಬಾಯಿಗೆ ಏನು ಸಿಗ್ಬಾರದಲ್ಲ ಮುರಳಿಯವರೇ, ಅದರಿಂದ ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ. ಓಕೆ, ಈಗ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ ನನಗೆ. ಮಿಕ್ಸಿಂಗ್ ಬೌಲ್ ಕೊಡ್ಲಾ? ತಗೊಳ್ಳಿ. ಮಿಕ್ಸಿಂಗ್ ಬೌಲ್ ಅಲ್ಲಿ ಈಗ ಇದು ಪಡ್ಡು ಬ್ಯಾಟರ್ ಹಾಕ್ತಾ ಇದ್ದೀನಿ. ಸ್ವಲ್ಪ 1 ಪಿಂಚ್ ಆಫ್ ಸಾಲ್ಟ್, ಎನಿ ಸ್ವೀಟ್ಗೆ 1 ಪಿಂಚ್ ಆಫ್ ಸಾಲ್ಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಆಗುತ್ತೆ. ಗ್ರೈಂಡ್ ಮಾಡಿರೋಂಥ ಬಾಳೆಹಣ್ಣು ಮತ್ತೆ ಬೆಲ್ಲ ಮಿಕ್ಸ್ಚರ್. ನಾನು ಸರಿ ಬ್ಯಾಂಕಾಕ್ ಹೋದಾಗ ಸುಚಿತ್ರ, ಆ ಹೋಟೆಲ್ ಅಲ್ಲಿ ಇದನ್ನೇ ಇಟ್ಟಿದ್ರು, ಏನು ಒಂದು ಗುಂಪೌಂಡ್ ತರ ಇಟ್ಟಿದ್ರು. ಆದ್ರೆ ಅದನ್ನು ಓಪನ್ ಮಾಡಿ ಒಳಗಡೆ ತಿಂದ್ರೆ ಒಂದು ಒಳ್ಳೆ ಸ್ವೀಟ್ ಕಂಟೆಂಟ್. ಅದೇನ್ ರೆಸಿಪಿ ಗೊತ್ತಾ ಮುರಳಿ ಅವ್ರಿಗೆ? ಗೊತ್ತಿಲ್ಲ. ಕ್ಯಾನಮ್ ಕ್ರಾಕ್ಸ್ ಅಂತ ಏನದು? ನಾನು ಬ್ಯಾಂಕಾಕ್ ಹೋದಾಗ ತಿಂದಿದ್ದೀನಿ. ಓಕೆ, ಕರೆಕ್ಟ್. ಅದು ಹೆಂಗೆ ಇಲ್ಲೆಲ್ಲೂ ಮಾಡೋದಿಲ್ಲ ನಾವು. ನನಗೆ ಆ ರೆಸಿಪಿ ಸಿಗ್ತಾ ಇಲ್ಲ, ನನಗೂ ತುಂಬಾ ಇಷ್ಟ ಆಯ್ತು. ನಾನು ತುಂಬಾ ಕಡೆ ಇಂಡಿಯಾದಲ್ಲಿ ಓಡಾಡಿದೀವಿ, ತುಂಬಾ ಕಡೆ ಆ ಪಡ್ಡು ಮಾಡೋದೆಲ್ಲ ತಿಂದಿದ್ದೀನಿ. ಅದು ವಿಶೇಷವಾಗಿ ಮಾಡಿದ್ರು, ಸೇಮ್ ಪಡ್ಡು ತರನೇ ಇದೆ. ಒಳಗಡೆ ಓಪನ್ ಮಾಡಿ ತಿಂದ್ರೆ ಒಂದೊಳ್ಳೆ ಜ್ಯೂಸ್ ಇಟ್ಟಿದ್ದಾರೆ ಒಳಗಡೆ, ಸ್ವೀಟ್ ಜ್ಯೂಸ್, ತುಂಬಾ ಚೆನ್ನಾಗಿತ್ತು. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ನಮ್ ರೆಸಿಪಿನ ಕಾಫಿ ಹೊಡೆದು ಬ್ಯಾಂಕಾಕ್ ಅಲ್ಲಿ ಹೊಸ ಸ್ಟೈಲ್ ಮಾಡ್ಕೊಡ್ತೀವಿ. ಇಲ್ಲ, ಅದು ಟೇಸ್ಟ್ ತುಂಬಾ ಸಾಫ್ಟ್ ಆಗಿರುತ್ತೆ, ಟೆಕ್ಸ್ಚರ್ ತುಂಬಾ ಚೆನ್ನಾಗಿರುತ್ತೆ. ಕ್ಯಾನಮ್ ಕ್ರಾಕ್ಸ್ ಅಂತಾರೆ, ಅದು ಕಾಯಿ ಹಾಲು ಯೂಸ್ ಮಾಡ್ತಾರೆ. ಬಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ, ರೆಸಿಪಿ ಸಿಕ್ಕಿಲ್ಲ. ಸಿಕ್ಕಿದ್ಮೇಲೆ ನಮ್ಮ ವೀಕ್ಷಕರಿಗೆ ತೋರ್ಸೋಣ. ಗುಡ್ ಗುಡ್ ಗುಡ್. ಬಾದಾಮಿ, ಗೋಡಂಬಿ ಮತ್ತೆ ದ್ರಾಕ್ಷಿ ಯೂಸ್ ಮಾಡ್ತಾ ಇದ್ದೀನಿ. ಯಾರಿಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದು ಹಾಕೋಬಹುದು. ಓಕೆ,
ಇದನ್ನ ಇಟ್ಕೋಬಹುದಾ ಒಲೆ ಮೇಲೆ? ಇಡೋಣ ಇಲ್ಲ ಇಡೋಣ. ಕೊಡಿ ಅದು ಪಡ್ಡು. ಹಚ್ಚೋದಿಲ್ಲ ಅಲ್ಲ ಫಸ್ಟ್ ತುಪ್ಪ ಸೋರ್ಬೇಕು, ಬಿಸಿ ಮಾಡ್ಬಿಟ್ರೆ ಕೈ ಇದಾಗುತ್ತೆ ಆಮೇಲೆ. ಪಡ್ಡು ಮಾಡುವಂತ ಒಂದು ಸ್ಟ್ಯಾಂಡು ಅಥವಾ ಹೆಂಚು ಏನ್ ಬೇಕಾದ್ರೆ ಹೇಳ್ಬೋದು. ಇದು ಈ ರೀತಿಯಾಗಿರುತ್ತೆ. ಎಲ್ಲಾರ ಮಲ್ಲೂ ಕೆಲವ್ರ ಮಲ್ಲಿ ಇರುತ್ತೆ, ಕೆಲವರು ಇಟ್ಕೊಂಡಿರಲ್ಲ. ಅಯ್ಯೋ ಒಂದ್ ಪ್ಲೇಟ್ ಹೋಟೆಲ್ ತಿನ್ಕೊಂಡ್ರೆ ಸಾಕು ಅಂತ. ಇದಕ್ಕೆ ತುಪ್ಪ ಹಾಕಿ ಗ್ರೀಸ್ ಮಾಡ್ಬೇಕು. ಈಗ ಸ್ವೀಟ್ ಆಗಿರೋದ್ರಿಂದ ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಖಾರಕ್ಕಾದ್ರೆ ಆಯಿಲ್ ಯೂಸ್ ಮಾಡ್ಬೋದು. ಫಸ್ಟ್ ಗ್ರೀಸ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಹಿಡ್ಕೊಂಡ್ ಬಿಡುತ್ತೆ, ಸಿಹಿತ್ತೆ. ಖಾರ ಮಾಡ್ಲಿ ಸಿಹಿ ಮಾಡ್ಲಿ ಫಸ್ಟ್ ಪ್ಯಾನ್ ನ ಗ್ರೀಸ್ ಮಾಡ್ಕೋಬೇಕು. ಪಡ್ಡು ಪ್ಯಾನ್ ನ ಬರಲ್ಲ, ಈಸಿ ಆಗಲ್ಲ, ಎತ್ತಕ್ಕೆ ಈಸಿ ಆಗೋದಿಲ್ಲ. ತುಪ್ಪ ಮಯ ಮಕ್ಕಳಿಗೆ ಅಂತ ಹೇಳಿದೀನಿ, ಮಕ್ಕಳಿಗೆ ತುಪ್ಪ, ಪನ್ನೀರು, ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ಕೊಡ್ಲೇಬೇಕು. ಅದರಿಂದ ತುಪ್ಪ ಹಾಕಿದ್ದೀನಿ. ಕೊಟ್ಕೊಳ್ಳಿ. ಆನ್ ಮಾಡಿ. ಆನ್ ಮಾಡ್ಬಿಡ್ಲಾ? ಮಿಕ್ಸ್ ಮಾಡಿರೋಂಥದನ್ನ ಇದ್ರೊಳಗೆ ಹಾಕ್ತಾರೆ. ಅದರಲ್ಲೇ ಕುಕ್ ಆಗುತ್ತೆ. ಅದು ತುಪ್ಪದಲ್ಲೇ ಕುಕ್ ಆಗುತ್ತೆ. ತುಪ್ಪದಲ್ಲೇ ಕುಕ್ ಆಗುತ್ತೆ, ಮತ್ತೆ ಏನು ಹಾಕ್ಬೇಕಾಗಲ್ಲ. ವೆರಿ ಗುಡ್. ಮಾಡ್ತೀರಾ ಮಕ್ಕಳಿಗೆ ಇದು ಮನೇಲಿ? ನೀವು ಮಾಡ್ಕೊಡ್ತೀವಿ. ಹೌದು. ವೆರಿ ಗುಡ್. ತುಂಬಾ ಹಾಕ್ಬಾರ್ದು, ಅವ್ರು ಹಾಕಿದ್ರು ಸಾಕಾಗುತ್ತೆ, ಅದೇ ಮೇಲ್ ಬರುತ್ತೆ. ಎಷ್ಟು ನಿಮಿಷ ಬೇಯಬೇಕಾಗುತ್ತೆ ಸುಚಿತಾ? ಇದು ಮುಚ್ಚಬೇಕಂದ್ರೆ ಇಲ್ಲ, ಕ್ಲೋಸ್ ಮಾಡಾಗಿದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಹಾಗೇನೆ ಬೇಯಿಸ್ಬೋದು. ಇದನ್ನ ಎರಡು ತರ ಆಪ್ಷನ್. ಬಟ್ ತುಂಬಾ ಹೈ ಫ್ಲೇಮ್ ಅಲ್ಲಿ ಬೇಯಿಸಬಾರ್ದು, ಮೀಡಿಯಂ ಆಗಿ ನಿಧಾನಾಗಿ ಕುಕ್ ಆಗ್ಬೇಕು. ಒಳಗಡೆ ಎಲ್ಲ ಬೇಯ್ಬೇಕು ಅದು. ಹೌದೌದು, ಗುಂಡಾಗಿರ್ತಲ್ಲ. ನಮ್ಮ ಅದೇ ಪ್ಲೇಟ್ ನ ಮುಚ್ಬೋದು ಅಂತ ಕಾಣ್ಕೊಂಡು ಮಾಡ್ಬೋದು, ಇಲ್ಲಾಂದ್ರೆ ಬೇಕಾಗೋದಿಲ್ಲ. ಓಕೆ, ಇದಾದ್ಮೇಲೆ ಏನ್ ತೋರಿಸ್ತಾ ಇದೀರಾ? ಖಾರ ಪಡ್ಡು. ಇದು ಸಿಹಿ ಪಡ್ಡುನಾ? ಇದು ಸಿಹಿ ಪಡ್ಡು. ಇದಾದ್ಮೇಲೆ ಖಾರ ಪಡ್ಡು. ಇದು ಏನು ಯಾವ್ದ್ರ ಜೊತೆ ತಿನ್ಬೇಕಾಗುತ್ತೆ? ನಮ್ಗೆ ತುಪ್ಪ ಜೊತೆ ನಂಚ್ಕೊಂಡು ತಿನ್ನೋದು, ಹಾಗೆ ತಿನ್ಬಹುದು, ಇದೇನು ಬೇಡ ಅನ್ನತ್ತೀರಾ? ಇದು ಒಂದು ಯಾವ್ದೋ ಒಂದು ಟೇಸ್ಟ್ ತರ ಇರುತ್ತೆ. ನೀವು ತಿನ್ನೋದ್ಮೇಲೆ ನಂಗೆ ಹೇಳ್ಬೇಕು. ಈ ಅಯ್ಯಪ್ಪ ಸ್ವಾಮಿ ಪ್ರಸಾದ ಕೊಡ್ತಾರೆ ನೋಡಿ ಮೇಲೆ, ಬಾಳೆಹಣ್ಣು ಇದೆಲ್ಲ ಹಾಕಿ ಮಾಡಿ, ಆ ತರ ಇರುತ್ತೆ. ಇಲ್ಲಿ ನಾನು ಕೋಕೋನಟ್ ಯೂಸ್ ಮಾಡಿಲ್ಲ. ಮಕ್ಕಳಿಗೆ ಕೋಕೋನಟ್ ಪೀಸಸ್ ಬಾಯಿಗೆ ಸಿಕ್ಕಿದ್ರೆ ತಿನ್ನೋದಿಲ್ಲ ಅಂತ, ಬೇಕಾದ್ರೆ ಕೋಕೋನಟ್ ಸಹ ಹಾಕೋಬಹುದು. ಆದ್ರೆ ಇದು ಎರಡ್ ಕಡೆ ಬೇಯಿಸಕ್ಕಾಗಲ್ಲ, ಒಂದೇ ಕಡೆ ಇಲ್ಲ ಬೇಯಿಸ್ಬೇಕು. ಎರಡು ಸೈಡ್ ಇದನ್ನ ಫ್ಲಿಪ್ ಮಾಡ್ಬೇಕು. ಒಂದ್ ಸೈಡ್ ಬಂದ ಮೇಲೆ ಇನ್ನೊಂದ್ ಸೈಡ್ ಗೆ ಟರ್ನ್ ಮಾಡ್ಬೇಕಾಗುತ್ತೆ. ಓಕೆ ಓಕೆ ಓಕೆ. ಈಗ ನಮ್ಮಲ್ಲಿ ಮಾಡಲ್ಲ ಇದು, ನಮ್ಗೆ ಗೊತ್ತಿರಲ್ಲ. ಸ್ವಲ್ಪ ನಿಧಾನಕ್ಕೆ ಟರ್ನ್ ಮಾಡಿ. ವೆರಿ ಗುಡ್. ಸಖತ್ತಾಗಿ ಬಂತು ರೀ. ತಿರ್ಸಿ ಹಂಗೇನೆ. ಒಂದು ಟೆಕ್ನಾಲಜಿ. ಹಂಗೆ ಐಸಾ ಇನ್ನು ಸ್ವಲ್ಪ ಹಾಗೆ ನಿಧಾನಕ್ಕೆ ಟರ್ನ್ ಮಾಡಿ. ಮಾಡಿ. ಚೆನ್ನಾಗಿ ಬಂದಿದೆ ಬಿಡ್ರಿ, ಅದ್ಭುತ ಬಂದಿದೆ. ಚೈನೀಸ್ ಅಡಿಗೆನೂ ಕಲ್ತ್ಬಿಡ್ತೀರಿ ಹೆಂಗೆ ನೀವು ಕಡ್ಡಿಲಿನ ತಿಂತಾ ಇದೆ. ಈ ಸ್ವಲ್ಪ ಬ್ರೌನ್ ಆಗುತ್ತೆ, ಯಾಕಂದ್ರೆ ಬೆಲ್ಲ ಹಾಕಿರೋದ್ರಿಂದ ಇದು ಕಲರ್ ಇದೇ ಕಲರ್ ಬರೋದು ನಿಮ್ಗೆ. ಇದಕ್ ಬೇಕಿದ್ರೆ ಕೋಕೋನಟ್ ಆಡ್ ಮಾಡ್ಕೋಬಹುದು. ಪೀಸಸ್ ನ ಕಟ್ ಮಾಡಿ ಇದಕ್ಕೆ ಆಡ್ ಮಾಡ್ಕೋಬಹುದು. ಅಥವಾ ಇದನ್ನ ಬ್ಯಾಟರ್ ಮಿಕ್ಸ್ ಮಾಡುವಾಗ ಕಾಯಿ ಹಾಲು ಮಿಕ್ಸ್ ಮಾಡ್ಕೋಬಹುದು. ಅಲ್ಲ, ತಿನ್ಬೇಕಾದ್ರೆ ಕಾಯಿ ಹಾಲು ಜೊತೆ ತಿನ್ಬೋದು. ತಿನ್ಬೋದು. ಆಗಿದೆ. ಈಗ ಲಾಸ್ಟ್ ಅಲ್ಲಿ ಸ್ವಲ್ಪ ಇನ್ನು ಸ್ವಲ್ಪ ತುಪ್ಪ ಗ್ಲಾಸ್ ಬರುತ್ತೆ. ಮಕ್ಕಳಿಗಾಗಿರೋದ್ರಿಂದ ಸ್ವಲ್ಪ ಜನರಸ್ ಆಗಿ ತುಪ್ಪ ಹಾಕ್ತಾ ಇದ್ದೀನಿ. ಹಾಕಿ ಪರವಾಗಿಲ್ಲ, ಹಾಕಿ. ಏನಿವೇನ್ ಡಯಟಿಷಿಯನ್ ಅಲ್ವಲ್ಲ, ಸರಿ ತಿನ್ನೋಣ. ಬಾಯಿ ರುಚಿಗೋಸ್ಕರ ನೀವು ಮಾಡೋದು. ಡಯಟ್ ಅವ್ರು ಬಂದು ಹೇಳ್ತಾರೆ ಇದು ತಿನ್ಬೇಡಿ, ಅದು ತಿನ್ಬೇಡಿ. ಮಕ್ಕಳು ರುಚಿ ಇಲ್ಲ ಅಂದ್ರೆ ತಿನ್ನಲ್ಲ. ರಿಜೆಕ್ಷನ್. ಖಂಡಿತ ತಿನ್ನಲ್ಲ. ಜಂಕ್ ಫುಡ್ ತಿನ್ನೋದಕ್ಕಿಂತ ಒಳ್ಳೆ ತುಪ್ಪ, ಎಣ್ಣೆ, ಹಾಲು ತಿಂದ್ರೆ ಏನು ಆಗಲ್ಲ. ಮಿಲ್ಕ್ ಪ್ರಾಡಕ್ಟ್ಸ್ ಸರ್ಟನ್ ಏಜ್ ವರೆಗೂ ಮಕ್ಕಳಿಗೆ ಕೊಡ್ಲೇಬೇಕು. ಓಕೆ, ಆಫ್ ಮಾಡ್ಬಿಟ್ಟು ಅದ್ಭುತವಾಗಿ ಮಾಡಿದಿರಿ. ಓಹೋ, ಸಿಹಿ ಪಡ್ಡು ಮಕ್ಕಳ ನ್ಯೂಟ್ರಿಟಿವ್ ರೆಸಿಪಿ. ಥ್ಯಾಂಕ್ ಯು ಸುಚಿತ್ರಾ. ಎಲ್ಲಾರು ಸುಚಿತ್ರಾ ಅಂದ್ರೆ ಬರೀ ನಾನ್ ವೆಜ್ ಮಾಡೋದು ಅನ್ಕೊಟ್ಬಿಟ್ಟಿದ್ರು. ಸುಚಿತ್ರಾ ಒಳ್ಳೊಳ್ಳೆ ರೆಸಿಪಿ ಮಾಡ್ತಾ ಇದಾರೆ ಅಂತ ಸಾಕಷ್ಟು ಜನ ಕೇಳಿದಾರೆ. ಸ್ವೀಟ್ ಎಲ್ಲ ಮಾಡಿ ತೋರಿಸಿದೀರಾ. ಆ ಸ್ವೀಟ್ ಬಂದ್ಮೇಲೆ ಇವತ್ತೇನೋ ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ.
ಹುಳಿ ಪನ್ನೀರಂ ಅಂತಾರೆ. ಹೌದೌದು ನೋಡಿ ತಮಿಳ್ ಹೆಸರೆಲ್ಲ ಕಲ್ತಿದ್ದಾರೆ. ಓಕೆ ವೆರಿ ಗುಡ್. ಟೇಸ್ಟ್ ಮಾಡ್ತಾ ಇದೀವಿ. ಟೇಸ್ಟ್ ಮಾಡೋದ್ಕಿಂತ ಮೊದಲು ಯಾಕಂದ್ರೆ 5 ಮಾಡಿದ್ದಾರೆ, ಖಾಲಿ ಆಗ್ಬಿಡುತ್ತೆ. ಒಂದ್ಸರಿ ಇದು ಯಾವ ರೀತಿ ಮಾಡಿದ್ದಾರೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಸಿಹಿ ಪಡ್ಡು ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಮ್ಯಾಶ್ ಮಾಡಿರೋ ಪಚ್ಚ ಬಾಳೆಹಣ್ಣು, ಬೆಲ್ಲ ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಪಡ್ಡು ಹಿಟ್ಟು, ಉಪ್ಪು, ರುಬ್ಬಿಕೊಂಡ ಬಾಳೆಹಣ್ಣು ಬೆಲ್ಲದ ಮಿಶ್ರಣ, ಏಲಕ್ಕಿ ಪುಡಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡಿ. ಪಡ್ಡು ತವಾಗೆ ತುಪ್ಪ ಹಚ್ಚಿ ಮಿಕ್ಸ್ ಮಾಡಿದ ಹಿಟ್ಟನ್ನು ಹಾಕಿ ಎರಡೂ ಕಡೆ ಬೇಯಿಸಿ. ನಂತರ ಮೇಲೆ ಸ್ವಲ್ಪ ತುಪ್ಪ ಹಾಕಿ. ಈಗ ಮಕ್ಕಳ ಲಂಚ್ ಬಾಕ್ಸ್ಗೆ ಸಿಹಿ ಪಡ್ಡು ತಯಾರು. ಓಕೆ, ಟೇಸ್ಟ್ ಮಾಡೋದಾ? ಟೇಸ್ಟ್ ಮಾಡಿ. ತುಪ್ಪ ಹಾಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಮಕ್ಕಳು ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ ಅಂತೂ ಖಾಲಿ ಮಾಡ್ಕೊಂಡು ಬಂದೇ ಬರ್ತಾರೆ. ಮಕ್ಕಳು ಲಂಚ್ ಬಾಕ್ಸ್ ರೆಸಿಪಿ ಅಂದ್ಬಿಟ್ಟು ಮಕ್ಕಳಿಗೆ ಮಾಡಿ ಕಳಿಸಿ, ಯಜಮಾನ್ರಿಗೆ ಹಂಗೆ ಕಳಿಸ್ಬಿಡಿ. ಯಜಮಾನ್ರಿಗೂ 4 ಹಾಕಿ ಕಳಿಸಿದ್ರೆ ಒಂದಿನ ಅವರು ಬಾರಿಸ್ಕೊಂಡ್ ಬರ್ತಾರೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಮುಂದೆ ಏನ್ ಮಾಡ್ತಾ ಇದೀರಾ? ಖಾರ ಪಡ್ಡು. ಖಾರ ಪಡ್ಡು. ಇದು ಸ್ವೀಟ್ ಪಡ್ಡು. ಸ್ವೀಟ್ ಪಡ್ಡು, ಖಾರ ಪಡ್ಡು. ಖಾರ ಪಡ್ಡು ಎಲ್ಲ ತಗೊಂಡ್ಬಂದ್ರಾ? ತಂದಿದ್ದೇನೆ. ಓಕೆ, ಸಿಹಿ ಪಡ್ಡು ಮಕ್ಕಳಿಗೆ, ಖಾರ ಪಡ್ಡು ಗಂಡಗ. ಇಲ್ಲ, ಇದು ಸಹ ಮಕ್ಕಳಿಗೆ. ಮಕ್ಕಳು ದೊಡ್ಡವ್ರು ಇಬ್ರಿಗೂ. ಸ್ವಲ್ಪ ನಿಮ್ ಯಜಮಾನ್ರಿಗೂ ಮಾಡಿ ಕೊಡ್ರಿ. ಇಬ್ರಿಗೂ ಅಂತ ಅದೇ ಹೇಳ್ತಾ ಇದೀನಿ. ಓಕೆ ಓಕೆ ಓಕೆ. ಖಾರ ಪಡ್ಡು ಮಾಡಕ್ ಏನೇನ್ ತಂದಿದ್ದೀರಾ? ಖಾರ ಪಡ್ಡು ಬೇಕಾಗುವ ಸಾಮಗ್ರಿಗಳು: ಪಡ್ಡು ಹಿಟ್ಟು, ಪಾಲಕ್ ಪ್ಯೂರಿ, ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಇಂಗು, ತುಪ್ಪ, ಈರುಳ್ಳಿ, ಉಪ್ಪು. ಮತ್ತೆ ಇದ್ರಲ್ಲಿ ಒಂದು ಟ್ವಿಸ್ಟ್ ಕೊಡ್ತೀನಿ. ಖಾರ ಪಡ್ಡುಲಿ 2 ತರ. ಏನು? ಪಾಲಕ್ ಪ್ಯೂರಿ ತಂದಿದ್ದೀನಿ. ಅದು ಸ್ವಲ್ಪ ಹಾಕಿ ಮಾಡ್ತೀರಾ? ಹೇಳ್ತೀನಿ. ಒಂದು ಬೆದಿಡಿ, ಒಂದು ಸೀಸಣ. ಓಕೆ, ಇವತ್ತೆಲ್ಲ ಪಡ್ಡು ಡೇ ರೀ ನಮ್ಗೆ. ಸುಚಿತ್ರಾ ಫುಲ್ ಪಡ್ಡು ಡೇ ಮಾಡಕ್ ಬಿಟ್ಟಿದ್ದಾರೆ. ಒಂದು ಸ್ವೀಟ್ ಆಯ್ತು, ಒಂದು ಖಾರ ಅಂತೆ, ಒಂದು ಪಾಲಕ್ ಅಂತೆ. ಓಕೆ, ನೀವು ಎಂಜಾಯ್ ಮಾಡಬಿಡಿ. ಅದ್ರೊಳಗೆ ಏನಿದೆ? ಓಕೆ, ಫಟಾಫಟ ಶುರು ಮಾಡಿ ಮಾಡಕ್ಕೆ. ನಂಗೆ ಮಿಕ್ಸಿಂಗ್ ಬೌಲ್. ಮಿಕ್ಸಿಂಗ್ ಬೌಲು ತಗೊಳ್ಳಿ. 2 ಮಿಕ್ಸಿಂಗ್ ಬೌಲ್. ಇವಾಗ ಇಡ್ಲಿ ಇದು ಸಂಪಳ ಹಾಕ್ತಾ ಇದ್ದೇನೆ. ಓಕೆ, ಹಾಕೊಳ್ಳಿ ಹಾಕೊಳ್ಳಿ. ಸಣ್ಣಗೆ ಹೆಚ್ಚಿರೋ ಈರುಳ್ಳಿ. ಫ್ರೈಗೆ ಏನು ಮಾಡ್ಕೊಳ್ಳೋದು ಇಲ್ಲ, ಬೇಕಾಗಿಲ್ಲ? ಏನು ಬೇಡ. ಹಂಗೇನೆ ಹಾಕ್ಬೋದಾ? ಕೆಲವರು ಸೀಸನ್ ಮಾಡಿ ಹಾಕ್ತಾರೆ. ನಾನು ಇಲ್ಲೇನು ಸೀಸನ್ ಮಾಡ್ತಾ ಇಲ್ಲ, ಹಾಗೆ ಹಾಕ್ತೀನಿ. ಓಕೆ. ಈರುಳ್ಳಿ, ಹಸಿಮೆಣಸಿನಕಾಯಿ ಮಕ್ಳಿಗೆ ಮಾಡೋದ್ರಿಂದ ಎಷ್ಟು ಬೇಕಷ್ಟು ಕಡಿಮೆ. ಖಾರ ಸಿಕ್ಬಿಟ್ರೆ ಖಾರ 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 ಅಂತಾರೆ, ಎಷ್ಟು ಬೇಕಷ್ಟು. ಇಲ್ಲಿ ನಾನು ಸ್ವಲ್ಪ ಹಾಕ್ತೀನಿ. ಶುಂಠಿ ಸಹ ಇದು ಆಪ್ಷನಲ್. ಇದು ಮಕ್ಳಿಗೆ ಬೇಡ ಅನ್ಸಿದ್ರೆ ಹಾಕೋದ್ ಬೇಡ. ಈರುಳ್ಳಿ ಚೆನ್ನಾಗಿರುತ್ತೆ, ಮಕ್ಳು ತಿಂತಾರೆ ಇವಾಗ. ಅಲ್ಲ, ಆಪ್ಷನ್ ಇದೆ. ಇದು ಬೇಕಂದ್ರೆ ಹಾಕಿ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಮತ್ತೆ ಇಂಗು. ಓ, ಇದು ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದು ತುಂಬಾ ಮಜವಾಗಿರುತ್ತೆ ತಿನ್ಬೇಕು ಅಂದ್ರೆ. ಸ್ವಲ್ಪ ಇಂಗು. ಮತ್ತೆ ಬ್ಯಾಟರ್ ಬೇಕಾದಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಲ್ಲ. ಇದಕ್ಕೆ ತಿರ್ಗಾ ಸೇಮ್ ಸಿಸ್ಟಮ್. ಸೇಮ್. ಚೆನ್ನಾಗಿ ಆಯಿಲ್ ತುಪ್ಪ ಎಲ್ಲ ಹಾಕಿ. ತುಪ್ಪನೇ ಹಾಕೋಣ, ಚೆನ್ನಾಗಿರುತ್ತೆ. ಇಲ್ಲ, ಇದಕ್ಕೆ ಖಾರ ಎಣ್ಣೆ ಸಾಕು. ತುಪ್ಪ ಬೇಕಂದ್ರೆ ತುಪ್ಪನೇ ಹಾಕ್ರಿ. ಏನಂತೆ ಮಕ್ಳಿಗೆ ಕೊಡ್ತಾ ಇದೀವಿ ಅಂತ ಬೇರೆ ಹೇಳ್ತಾ ಇದ್ದೀರಾ. ತುಪ್ಪ ಹಾಕಲ್ಲ ಅಂದ್ರೆ ಮಕ್ಳು ಎಲ್ಲಿಂದ ತಿಂತಾರೆ? ಇವಾಗ ಇನ್ನೊಂದು ಬೌಲ್ ಕೊಡಿ ನನಗೆ. ಅದಿನ್ನೊಂದು ಹಾಕೊಂಡ್ಬಿಡ್ತೀರಾ? ಪಡ್ಡು ಬ್ಯಾಟರ್ ಸೇಮ್ ಅದೇ ಬ್ಯಾಟರ್. ಸೇಮ್ ಅದೇ ಬ್ಯಾಟರ್. ಸೇಮ್ ಇದಕ್ಕೆ ಏನ್ ಹಾಕಿದೀನಿ ಎಲ್ಲ ಫಸ್ಟ್ ಅದೇ ಹಾಕೋಣ. ಆಯ್ತು. ಒಂದು ಚೇಂಜ್ ಇದೆ ಇದ್ರಲ್ಲಿ. ಇದು ಮಕ್ಕಳಿಗೋಸ್ಕರ ರೆಸಿಪಿ ಅಂತ ಹೇಳಿರೋದ್ರಿಂದ ನಾನು ಇಲ್ಲಿ ಪಾಲಕ್ ಪ್ಯೂರಿ ಮಾಡಿದೀನಿ. ಅಂದ್ರೆ ಪಾಲಕ್ ಪೇಸ್ಟ್ ಹಿಂಗ್ ಮಾಡ್ಕೊಂಡಿದ್ದೀನಿ. ಏನ್ ಹೇಳ್ತೀನಿ ಅಂದ್ರೆ, ಇದು ಪಾಲಕ್ನ ಬೇಯಿಸುವಾಗ ಸ್ವಲ್ಪ ಉಪ್ಪು ಸಕ್ಕರೆ ಹಾಕಿ ಬೇಯಿಸ್ಬೇಕು. ಪಾಲಕ್ ಸೊಪ್ಪನ್ನ ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಬೇಕು, ಮತ್ತೆ ತುಂಬಾ ಬೇಯಿಸಬಾರ್ದು. ಈ ತರ ಗ್ರೀನಿಶ್ ಬರೋಲ್ಲ ನಿಮ್ಗೆ ಕಲರ್. ಓಕೆ. ಜಾಸ್ತಿ ಬೇಯಿಸಬಾರ್ದು, ಜಸ್ಟ್ ಬ್ಲಾನ್ಸ್ ಮಾಡ್ಬೇಕು. ಬಿಸಿಲಿಗೆ ಹಾಕಿ ತೆಗಿಬೇಕು. ಆಯ್ತು. ಹಾಕುವಾಗ ಸ್ವಲ್ಪ ಉಪ್ಪು ಸಕ್ಕರೆ ಹಾಕಿ ಬೇಯಿಸಿದ್ರೆ ಕಲರ್ ಹಾಗೆ ಇರುತ್ತೆ. ಓಕೆ, ಗುಡ್ ಗುಡ್. ಮಕ್ಕಳಿಗೆ ಇದು ಐರನ್ ರಿಚ್ ಇದು ಪಾಲಕ್ ಸೊಪ್ಪು. ಆಯ್ತು. ಮಕ್ಕಳಿಗೆ ಪಲ್ಯ ಎಲ್ಲ ಮಾಡ್ಕೊಟ್ರೆ ತಿನ್ನೋದಿಲ್ಲ. ಅದರಿಂದ ಈ ರೀತಿ ಮಾಡಬಹುದು ಅಂತ ಇದೊಂದು ಆಪ್ಷನ್ ಕೊಟ್ಟು. ಹೇಳೇನ್ ಬೇಕೋ ಎಲ್ಲ ಮಾಡ್ತಾರ್ರಿ ನೀವು. ಓಕೆ, ಅದಕ್ಕೇನು ಇದೆಲ್ಲ ಹಾಕೋದ್ ಬೇಡ ಅಂತೀರಾ? ಎಲ್ಲ ಹಾಕ್ತೀನಿ, ಅದನ್ನು ಹಾಕ್ತೀನಿ. ಅದನ್ನು ಹಾಕ್ತೀರಲ್ವಾ? ಅದು ಹಾಕ್ತೀನಿ. ಬರೀ ಪಾಲಕ್ ಪ್ಯೂರಿ ಹಾಕ್ಬಿಟ್ರೆ ಮಕ್ಳು ತಿನ್ನಲ್ಲ. ಏನೆಲ್ಲ ತಿರ್ಗಾ ಬಿಟ್ಟು ಬಂದ್ಬಿಡ್ತಾರೆ. ಪ್ಯೂರ್ ಮಕ್ಳು ಹಂಗೆ ವಾಪಸ್ ಬರುತ್ತೆ. ಹೌದು. ಓಹೋ, ಸೊಪ್ಪು ತಿನ್ಸೋದ್ ಮಕ್ಳಿಗೆ ಬಹಳ ಕಷ್ಟ. ಅದರಿಂದ ಈ ರೀತಿ ಮಿಕ್ಸ್ ಮಾಡಿ ಹಾಕ್ಬೋದು. ಸೇಮ್ ಅದಕ್ಕೆ ಹಾಕಿರೋದೇ ಎಲ್ಲಾನು. ಈರುಳ್ಳಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ,
ಕೊತ್ತಂಬರಿ ಸೊಪ್ಪು, ಹಿಂಗು, ಇದೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಿಂಗು. ಸಾಲ್ಟ್ ಹಾಕ್ತಾ ಇದೀನಿ, ಸಾಲ್ಟ್ ಹಾಕ್ತಿಲ್ಲ, ಬೇಕಾಗಿರೋಷ್ಟು ಸಾಲ್ಟ್. ಮತ್ತೆ ಎನಿ ಬ್ಯಾಟರ್ಗೆ ಉಪ್ಪು ಹಾಕಿ ಇಟ್ಕೋಬಾರ್ದು ಫ್ರಿಡ್ಜ್ ಅಲ್ಲಿ, ಹುಳಿ ಬಂದ್ಬಿಡುತ್ತೆ. ನೀವು ಯಾವಾಗ ಮಾಡ್ಬೇಕು ಅನ್ಕೊಂತೀರಾ ಎಷ್ಟು ಉಪ್ಪು ಬೇಕು ಅಷ್ಟು ಅವಾಗ ಮಾತ್ರ ಮಿಕ್ಸ್ ಮಾಡಿ, ಮಿಕ್ಕಿದ್ದು ಸಂಪಳನ ಹಾಗೆ ಇಟ್ರೆ ಹುಳಿ ಬರೋದಿಲ್ಲ, ಚೆನ್ನಾಗಿರುತ್ತೆ. ಅಂದ್ರೆ ಸಂಪಳ ನೀವು ರುಬ್ಬಿಸ್ದಾಗ್ಲೇನೆ ನಿಮಗೆ ಜಾಸ್ತಿ ಆಯ್ತು ಅಂತಾರೆ ಟಿಫಿನ್ ಬಾಕ್ಸ್ ಎಲ್ಲ ಹಾಗೆ ಎತ್ತಿಟ್ಬಿಡಿ, ಯಾಕಂದ್ರೆ ಉಪ್ಪು ಮಿಕ್ಸ್ ಮಾಡಿರಲ್ಲ. ಯಾವಾಗ ನೀವು ದೋಸೆ ಅಥವಾ ಇಡ್ಲಿ ಅಥವಾ ಏನಾದ್ರು ಮಾಡ್ತೀರೋ ಅವಾಗ ಉಪ್ಪು ಮಾಡಿ ಹಾಕೊಂಡ್ರೆ, ಉಪ್ಪು ಹಾಕೊಂಡ್ರೆ ಸರಿ ಇರುತ್ತೆ. ಉಳಿದಿರೋದು ಹಾಗೆ ಇರುತ್ತೆ, ಹುಳಿ ಬರಲ್ಲ ಅದಕ್ಕೆ. ಕರೆಕ್ಟಾ? ಓಕೆ, ಫಸ್ಟ್ ಗ್ರೀಸ್ ಮಾಡ್ಬೇಕು ಇದನ್ನ. ಮಾಡಿ 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 ಮಕ್ಕಳಿಗೆ ಅಂತ ಹೇಳಿ ಇರೋದ್ರಿಂದ ಗೀ ಯೂಸ್ ಮಾಡ್ತೀನಿ. ಹಾಕಿ ಹಾಕಿ, ಪರವಾಗಿಲ್ಲ, ಮಕ್ಳಿಗೆ ಇಷ್ಟ ಆಗುತ್ತೆ. ಮಕ್ಳಿಗೆ ಇಷ್ಟ ಆಗದೆ ಮಾಡ್ತಾ ಇದೀವಿ ಅಂದ್ಮೇಲೆ ಮಾಡ್ಲೇಬೇಕು, ಮಾಡಿ. ಈರುಳ್ಳಿ ಎಲ್ಲ ಕರುಮ್ ಕರುಮ್ ಅಂತ ಬಾಯಿಗೆ ಸಿಗ್ತಾ ಇರ್ತಲ್ಲ. ಇದಕ್ಕೆ ಸೀಸನ್ ಮಾಡಿ ಬೇಕಾದ್ರೆ ಹಾಕ್ಬೋದು, ಒಗ್ಗರಣೆ ಹಾಕಿ ಹಾಕ್ತಾರೆ, ಸಾಸಿವೆ ಈರುಳ್ಳಿ ಎಲ್ಲ. ನಾನು ಸೀಸನ್ ಮಾಡಿಲ್ಲ, ಹಾಗೆ ರಾ ಹಾಕಿದ್ದೀನಿ, ಇಲ್ಲೇ ಕುಕ್ ಆಗುತ್ತೆ ಅದು. ರಾ ಹಾಕಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಆನಿಯನ್ಸ್ ಕ್ರಂಚಿ ಆಗಿರುತ್ತೆ. ಓಕೆ, ಇದಕ್ಕೆ ಸೋಡಾಗಡೆ ಬೇಕಾಗಿಲ್ಲ? ಇಲ್ಲ, ಸೋಡಾ ಏನು ಯೂಸ್ ಮಾಡಿಲ್ಲ, ಬೇಕಾಗಿಲ್ಲ. ಇಲ್ಲ, ಬೇಕಾಗೋದಿಲ್ಲ. ಹಂಗೆ ಮಾಡ್ತಾರೆ, ಸಂಬಳ ಫರ್ಮೆಂಟ್ ಆದ್ರೆ ನಿಮ್ಗೆ ಸೋಡಾ ಬೇಕಾಗಲ್ಲ. ಓಕೆ, ಚೆನ್ನಾಗಿ ಹುಳಿ ಬಂದಿಲ್ಲ ಸಂಬಳ ಅಂದಾಗ ಹೋಟೆಲ್ಗಳಲ್ಲಿ ಹಾಕೊಳ್ತಾರೆ. ಓವರ್ ನೈಟ್ ಸಂಬಳ ಇಡೋದ್ರಿಂದ ಸೋಡಾ ಬೇಕಾಗುತ್ತೆ. ಒಂದು 10 ನಿಮಿಷಕ್ಕೆ ಆಗುತ್ತಲ್ವಾ? 10-12 ನಿಮಿಷಕ್ಕೆ ಆಗುತ್ತೆ. ಬ್ಯಾಟರ್ ರೆಡಿ ಇದ್ರೆ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಕ್ವಿಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಬೆಳಗ್ಗೆ ಹೊತ್ತು ರಾತ್ರಿನೇ ಸಂಬಳ ಮಾಡಿ ಇಟ್ಬಿಟ್ರೆ, ಇದು ಹೆಚ್ಚಿರೋದೆಲ್ಲ ಚಾಪ್ ಮಾಡ್ಕೊಂಡು ರೆಡಿ ಇದ್ರೆ 10 ನಿಮಿಷಕ್ಕೆ ಮಕ್ಳಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ಬಿಡ್ಬೋದು. ಓಕೆ, ಲಂಚ್ ಬಾಕ್ಸ್ಗೆ ಒಂದು 20 ಮಾಡ್ಕೊಂಡಾಗ ಮಕ್ಳಿಗೊಂದು 10 ಹಾಕೋಬಹುದು, ನೀವು ಯಜಮಾನ್ರಿಗೊಂದು 10 ಹಾಕೋಬಹುದು. ಇನ್ನೊಂದು 2 ಜಾಸ್ತಿ ಇದ್ರೆ ನೀವು ಅತ್ತೆ ಮಾವು ಕೊಡ್ಬೋದು. ಏನಂತೀರಾ? ಓಕೆ, ಆಗಿದೆ ಬಿಡಿ, ಹಂಗೆ ಜರುಗ್ಬಿಡ್ತು ಅಂದ್ರೆ ಆಗಿದೆ ಅಂತ. ಅದ್ಭುತ ರೀ, ಅದ್ಭುತ ರೀ, ವೆರಿ ಗುಡ್. ಕಲ್ತ್ಬಿಟ್ರಿ ಪಡ್ಡು ಮಾಡೋದು? ಕಲ್ತಿರಕ್ಕೆ ತೋರಿಸ್ತಾ ಇರೋದು. ಹಂಗಂತೀರಾ? ಸುಚಿತ್ರಾ, ಇದಕ್ಕೆಲ್ಲ ಮಲೇಶ್ವರ ನೇತ್ರಸ್ ಹೋದ್ರೆ ನಿಮ್ಗೊಂದು ಸ್ಟೀಲ್ ಕಂಬಿಗಳು ಸಿಗುತ್ತೆ, ಟಕ 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 ಅಂತ. ಅದು ಮಾಡ್ತಾರ ಬಿಡ್ತಾರ, ಎಲ್ಲ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿರ್ತಾರೆ. ಹೌದು, ಅದು ಇಟ್ಕೋಬಹುದು ಅಲ್ವಾ? ಬಟ್ 2 ಕೈ ಸ್ಪೂನ್ ಇದ್ರು ಒಳ್ಳೇದು, ಬಿಸಿ ಇಟ್ಕೊಳ್ಳೋದಕ್ಕೆ ಈಸಿ. ಇನ್ನೊಂದ್ ಸೈಡ್ ಕುಕ್ ಆದ್ರೆ ಆಯ್ತು. ಇನ್ನೊಂದ್ ಸೈಡ್ ಕುಕ್ ಆಗೋಗಿದೆ, ಸ್ವಲ್ಪ ತುಪ್ಪ ಹಾಕ್ತೀವಿ. ಹಾಕ್ರಿ, ಚೆನ್ನಾಗಿರುತ್ತೆ. ಒಳ್ಳೆ ಕತೆ ಆಯ್ತಲ್ಲ ನಿಮ್ದು. ತುಪ್ಪ ಇದೆ. ಸೀದಿಗೆ ಮಾತ್ರ ಶೈನಿಂಗ್ ಎಲ್ಲ ಬರ್ಸಿದ್ರಿ, ಖಾರದ ಯಾಕೆ ಬರ್ಸಲ್ಲ? ಸ್ವೀಟ್ಗೆ ತುಪ್ಪ ಮಸ್ಟ್ ಅಂಡ್ ಶುಡ್ ಹಾಕ್ಲೇಬೇಕು. ಇದಕ್ಕೂ ಸಖತ್ತಾಗಿರುತ್ತೆ. ಚಟ್ನಿ ಗಿಟ್ಟಿ ಮಾಡ್ಕೊಂಡ್ ಬಂದಿದ್ದೀರಾ? ಚಟ್ನಿ ಮಾಡ್ಕೊಂಡ್ ಬಂದಿದ್ದೀನಿ. ಅವೆಲ್ಲ ಮಾಡ್ಕೊಂಡ್ ಬಂದಿರ್ತೀರಾ, ಬಲು ಹುಷಾರ್ ನೀವು. ಸಾಕು, ಹೇಳ್ಬೋಣ? ಸಾಕಲ್ಲ? ಓಕೆ, ಅಷ್ಟೇ ಟೈಮಿಂಗು, ಅಷ್ಟು ಟೈಮಿಗೆ ಅದು ಆಗೋಗ್ಬಿಡುತ್ತೆ. ಅಂತೂ ಪಡ್ಡು ಡೇ ಮಾಡ್ಬೋಣ ಪೂರ್ತಿಯಾಗಿ ಇವತ್ತು. ಇದನ್ನ ಎತ್ತಿ ನೋಡೋ ಅಷ್ಟೊಳಗೆ ಅದು ರೆಡಿ ಆಗ್ಬಿಡುತ್ತೆ. ಅದನ್ನ ತೆಗೆದ್ಬೋಣ. ಇದು ಮಕ್ಕಳಿಗೋಸ್ಕರ ಐರನ್ ರಿಚ್ ಇರುತ್ತೆ, ಪಾಲಕ್ ಸೊಪ್ಪು. ನಾವ್ ಹೇಳ್ಬೋದು ಸುಚಿತ್ರಾ, ಬಿಳಿ ಕಲರ್ ಪಡ್ ನೋಡಿದೀರಾ, ಬ್ರೌನ್ ಅಲ್ಲ, ಇದು ನಾನೇ ಮನೇಲಿ ಇನೋವೇಷನ್ ಮಾಡಿದೆ. ಮಕ್ಳಿಗೆ ಯಾವ ರೀತಿ ಸೊಪ್ಪು ಕೊಡೋದು, ನಮ್ಮ ಮಕ್ಕಳು ಸಹ ಸೊಪ್ಪು ತಿನ್ನೋದಿಲ್ಲ, ಅದರಿಂದ ಈ ರೀತಿ ಟ್ರೈ ಮಾಡಿ ನೋಡಿದೆ, ಚೆನ್ನಾಗಿತ್ತು. ತಿಂದಿದ್ದಾರೆ, ಎಲ್ಲಾರ್ಗು ತೋರ್ಸೋಣ ಅನ್ಕೊಂಡು ಮಾಡಿದೀನಿ. ಒಳ್ಳೇದಾಯ್ತು, ಒಳ್ಳೇದಾಯ್ತು. ಸದ್ಯ ನಿಮ್ ಮಕ್ಕಳು ಜಾಸ್ತಿ ತೊಂದರೆ ಕೊಟ್ಟಷ್ಟು ಹೊಸ ಹೊಸ ರೆಸಿಪಿಗಳು ಬರುತ್ತೆ ಅನ್ಕೊಂಡಿದ್ದೀನಿ. ಖಂಡಿತ. ಓಕೆ, ಕೆರ್ಕೊಂಡು ಬಂದಿರ್ಬೋದಾ? ಆಯ್ತಾ? ಸ್ವಲ್ಪ ಬೇಬೇಕಾ? ಓ, ಸಾಕಿದೆ. ಆಫ್ ಮಾಡೋಣ.
ಪಾಲಕ್ ಪಡ್ಡು, ಖಾರ ಪಡ್ಡು, ಪ್ಲೇನ್ ಪಡ್ಡು ರೆಡಿ ಆಗಿದೆ. ಓಕೆ, ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಸುಚಿತ್ ಅವ್ರು ಇವತ್ತು. ಪಾಲಕ್ ಪಡ್ಡು, ಖಾರ ಪಡ್ಡು, ಸ್ವೀಟ್ ಪಡ್ಡು, ನಾನೇ ಕಂಡಿಡಿದಿರುವಂತ ಪಡ್ಡುಗಳು ಅನ್ಕೊಂಡು ಫುಲ್ ಪಡ್ಡು ಖುಷಿಲಿದ್ದಾರೆ. ಓಕೆ ಸುಚಿತ್ರಾ, ಫಸ್ಟ್ ಯಾರು ತಿನ್ಬೇಕು ಹೇಳ್ಬಿಡಿ. ಫಸ್ಟ್ ಪ್ಲೇನ್ ಪಡ್ಡು ತಿನ್ನೋದು. ಪ್ಲೇನ್ ಪಡ್ಡು ತಿನ್ನೋಡ್ಬಿಡಿ. ಒಳ್ಳೆ ಎಷ್ಟು ಅರ್ಜೆಂಟ್ ನಿಮ್ಗೆ ರೀ, ಫಸ್ಟ್ ಹೆಂಗ್ ಮಾಡೋದ್ ತೋರಿಸ್ರಿ ಅಂತ ಕೇಳ್ಬೇಡಿ. ನಾವು ಶುರು ಮಾಡಿದ್ರೆ ಖಾಲಿ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಖಂಡಿತವಾಗ್ಲು ಮತ್ತೊಂದ್ಸರಿ ತೋರಿಸ್ತಾ ಇದೀನಿ ಪಾಲಕ್ ಪಡ್ಡು, ಖಾರ ಪಡ್ಡುನ ಸುಚಿತ್ ಅವರು ಯಾವ ರೀತಿ ಮಾಡೋದು, ಎಷ್ಟು ಈಸಿಯಾಗಿ ಮಾಡಿದ್ರು, ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಎಷ್ಟು ಸಖತ್ತಾಗಿ ಕಳಿಸ್ಬೋದು. ನೋಡ್ಕೊಳ್ಳಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ. ಖಾರ ಪಡ್ಡು ಮಾಡುವ ವಿಧಾನ: ಒಂದು ಬೌಲ್ಗೆ ಪಡ್ಡು ಹಿಟ್ಟು, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಇಂಗು, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಪಾಲಕ್ ಪ್ಯೂರಿ ಹಾಕಿ ಕಲಸಿ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಇಂಗು ಹಾಕಿ ಮಿಕ್ಸ್ ಮಾಡಿ. ಪಡ್ಡು ತವಾದ ಮೇಲೆ ತುಪ್ಪ ಹಾಕಿ ತಯಾರಿಸಿಕೊಂಡ ಹಿಟ್ಟನ್ನು ಹಾಕಿ ಎರಡೂ ಕಡೆ ಬೇಯಿಸಿ. ನಂತರ ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ. ಈಗ ಖಾರ ಪಡ್ಡು ಸವಿಯಲು ಸಿದ್ಧ. ಕಾಯಿ ಚಟ್ನಿನ ಮನೇದ ಮಾಡ್ಕೊಂಡ್ ಬಂದ್ರೆ ಖಾರ ಚಟ್ನಿಗೂ ಈ ಪಡ್ಗೂ ಈ ಚಳಿ ಕಾಲಕ್ಕೂ ಅದ್ಭುತ ಇದೆ. ಪಾಲಕ್ ಪಡ್ಡು ಒಂದ್ ವಿಷಯ ಏನಂದ್ರೆ ಪಾಲಕ್ ಹಾಕಿದೀವಿ ಅಂತ ಏನು ಅನ್ಸಲ್ಲ, ಗೊತ್ತಾಗೋದಿಲ್ಲ. ಮಕ್ಕಳು ಯಾವ ರೀತಿನೂ ತಿನ್ನಲ್ಲ. ಅದರಿಂದ ಸೊ ನಾನು ಟ್ರೈ ಮಾಡಿ ಮಕ್ಕಳು ತಿನ್ಬೇಕು ಪಾಲಕ್ ಸೊಪ್ಪು. ಪಾಲಕ್ ಹಾಕಿದೀವಿ ಅಂತ ಏನು ಗೊತ್ತಾಗ್ತಾ ಇಲ್ಲ, ಆದ್ರೆ ಅದ್ಭುತವಾಗಿದೆ. ಚಿತ್ರ ತುಂಬಾ ಅದ್ಭುತವಾಗಿ ಮಾಡಿದೀರಾ. ಓಕೆ, ಪಡ್ಡುಡೆ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಎಲ್ಲಾ ರೀತಿಯ ಪಡ್ಗಳು ತುಂಬಾ ಚೆನ್ನಾಗಿತ್ತು, ಸಿಹಿ, ಖಾರ, ಪಾಲಕು. ಮಕ್ಕಳಿಗೆ ಅಂತ ಒಳ್ಳೆ ಒಂದು ಲಂಚ್ ಬಾಕ್ಸ್ ರೆಸಿಪಿ ತೋರಿಸಿದಕ್ಕೆ ತುಂಬಾ ಧನ್ಯವಾದ. ಮೇಡಮ್, ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ 4ನೇ ದಿನ ಏನಪ್ಪಾ 4ನೇ ವಿಶೇಷ? ಈ ಕಾರ್ಯಕ್ರಮ ನಾವು ಬಾಣಂತಿಯರ ವಿಶೇಷ ಆಹಾರ ಕ್ರಮಗಳನ್ನ ತೋರಿಸುವಂತ ಕಾರ್ಯಕ್ರಮ ಮಾಡ್ತಾ ಇದೀವಿ. 1 ರಿಂದ 10 ದಿನಗಳೊಳಗೆ ಬಾಣಂತಿಯರ ಆರೈಕೆ ಮತ್ತು ಆಹಾರಕ್ಕೆ ಸಂಬಂಧಪಟ್ಟಾಗೆ ಕಾರ್ಯಕ್ರಮ ಮಾಡ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರತಿಭಾ ಅಜಯ್ ಅವರು ಬಂದಿದ್ದಾರೆ. ಪ್ರತಿಭಾ ಅವರು ಈ ಬಾಣಂತಿಯರಿಗೆ ಸಂಬಂಧಪಟ್ಟಾಗೆ, ಬಾಣಂತಿಯರ ಆಹಾರ ಕ್ರಮಕ್ಕೆ ಸಂಬಂಧಪಟ್ಟಾಗೆ ಪುಸ್ತಕಗಳನ್ನ ಬರೆದಿದ್ದಾರೆ. ಸ್ವಲ್ಪ ಆಹಾರ ತಜ್ಞೆ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವತ್ತು 4ನೇ ದಿನ ನಮ್ಮ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀವಿ. ಮೇಡಮ್ ನಮಸ್ಕಾರ. 4ನೇ ದಿನಕ್ಕೆ ಸ್ವಾಗತ. ಓಕೆ, 4ನೇ ದಿನಕ್ಕೆ ಬಾಣಂತಿಯರಿಗೆ ಏನ್ ಕೊಡ್ಬೇಕು, ಏನ್ ತಂದಿದ್ದೀರಾ, ಏನ್ ಮಾಡ್ಬೇಕು? ಇವತ್ತಂದ್ರೆ ಫೋರ್ತ್ ಡೇ ಇವತ್ತು ಸೋಂಪು ಮತ್ತೆ ಅಜ್ವೈನ್ ಓಂಕಾಳು ಹಾಕ್ಬಿಟ್ಟು ಒಂದು ಕಷಾಯ. ಸೋಂಪು ಮತ್ತು ಓಂಕಾಳಿನ ಕಷಾಯ ಮಾಡೋಣ ಮೇಡಮ್. ಅಂತೂ 3 ದಿವಸದಲ್ಲಿ ನಾವು ಸಾಕಷ್ಟು ನೋಡ್ತಿದೀವಿ. ಮೊದಲನೇ ದಿನ ಶುಂಠಿಯ ಲಾಡುವನ್ನ ಮಾಡಿಕೊಟ್ಟಿದೀವಿ. ಅದಕ್ಕಿಂತ ಮೊದಲು 2 ವಿಳೆದೆಲೆ ಒಂದು ಕಸ್ತೂರಿ ಮಾತ್ರೆಯನ್ನು ಇಟ್ಟು ತಿನ್ನಿಸಿ ನಂತರ ಶುಂಠಿಯ ಒಂದು ಲಾಡುವನ್ನ ಕೊಟ್ರೆ ಮೊದಲನೇ ದಿನ ಮುಗೀತೆ. 2ನೇ ದಿನಕ್ಕೆ ಸ್ವಲ್ಪ ಬಾಯಿ ಕೆಟ್ಟೋಗಿರುತ್ತೆ, ಹೊಟ್ಟೆಗೆ ಅನ್ನ ಸ್ವಲ್ಪ ಬೇಕು ಅಂತ ಇರುತ್ತೆ, ಹೊಟ್ಟೆ ಹಸಿವಾಗಿರುತ್ತೆ. ಒಳ್ಳೆ ತಿಳಿಸಾರನ್ನ ಮಾಡ್ಕೊಟ್ಟಿದೀವಿ, ಅಥವಾ ರಸಮ್ ಅಂತ ಹೇಳ್ಬೋದು, ತಿಳಿಸಾರ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಅನ್ನ ಕೊಟ್ಟು ಆ ಲಾಡುನ ಕಂಟಿನ್ಯೂ ಮಾಡಬೇಕು, ಆ ಎಳೆನೂ ಕಂಟಿನ್ಯೂ ಮಾಡಬೇಕು. 3ನೇ ದಿನ ರವಾದು ಒಂದು ಏನದು ಗಂಜಿ ರವಾ ಗಂಜಿನ ಮಾಡ್ಕೊಟ್ಟಿದೀವಿ. ಅವತ್ತು ಲಾಡು ಕಂಟಿನ್ಯೂ ಮಾಡಿರ್ತೀವಿ, ಎಲೆನೂ ಕಂಟಿನ್ಯೂ ಮಾಡಿರ್ತೀವಿ. ಇವತ್ತು 4ನೇ ದಿನ ಓಂಕಾಳು ಮತ್ತು ಸೋಂಪಿನ ಒಂದು ಕಷಾಯವನ್ನ ಮಾಡ್ಕೊಡ್ತಾ ಇದ್ದಾರೆ ಪ್ರತಿಭಾ ಅವರು ಏನ್ ಕೊಡ್ಲಿ ಮಾಡಕ್ ನಿಮ್ಗೆ ನಾನು? ಬಾಣಂತಿ ಕಷಾಯ ಬೇಕಾಗುವ ಸಾಮಗ್ರಿಗಳು: ಓಂಕಾಳು, ಬೆಲ್ಲ, ಸೋಂಪು. ಇವಾಗ ಒಂದಂಗೆ ತವಾ ಬೇಕು. ತವಾ ಬೇಕಾ? ಹುರ್ಕೋಬೇಕೇನಾದ್ರು? ಹುರ್ಕೋಬೇಕು ಅಂದ್ರೆ ಚಿಕ್ಕದ್ ಬೇಕಾ, ದೊಡ್ಡದ್ ಬೇಕಾ? ಚಿಕ್ಕದೇ ಸಾಕು. ಚಿಕ್ಕದೇ ಇದೆ ಸಾಕು ಅನ್ಸುತ್ತಲ್ವಾ? ಓಂಕಾಳು ಹಾಕೊಳ್ಳೋಣ. ಓಕೆ, ಎಷ್ಟಾಗ್ಬೇಕಾಗುತ್ತೆ ಓಂಕಾಳು? 2 ಸ್ಪೂನ್. ಇದು ಎಷ್ಟು ಗ್ಲಾಸ್ ಕುಡಿಬೇಕಾಗುತ್ತೆ? ಫಸ್ಟ್ 1 ಲೋಟ ಸಾಕು. 1 ಲೋಟ. ನಾವೇನ್ ಹೇಳಿದ್ರು 1 ಲೋಟ. 1 ಲೋಟ 2 ಲೋಟ ನೀರ್ ಹಾಕ್ಬಿಟ್ಟು ಇದನ್ನ ಕುದಿಸಿದ್ರೆ ಅದು ಒಂದು ಇಳಿಸ್ಬೇಕು. ಇಳಿಸ್ಬಿಟ್ಟು 1 ಲೋಟ ಸ್ಟ್ರಾಂಗ್ ಆಗುತ್ತೆ, ಬಿಸಿ ಬಿಸಿಯಾಗಿ ಬೆಳಿಗ್ಗೆ ಹೊತ್ತು. ಓಕೆ, ಜೊತೆಗೆ ಒಂದು ಸೋಂಪು ಕಾಳು ಹಾಕೋಣ, 1 ಸ್ಪೂನ್ ಅಷ್ಟು ಸಾಕು. ಓಂ ಕಾಳು ಸೋಂಪು 2 ಒಳ್ಳೆ ಫ್ರೈ ಮಾಡ್ಕೊಂಡಿದೀವಿ. ಫ್ರೈ ಮಾಡಾಗಿದೆ. ಇದನ್ನ ರುಬ್ಕೊಳ್ತೀರಾ? ಇಲ್ಲ, ಗ್ರೈಂಡ್ ಮಾಡೋದ್ ಬೇಡ, ನೀರಿಗೆ ಹಾಕೋಬೇಡ. ಓಕೆ, ನಮ್ಮ ಅಡಿಗೆ ಮನೆಯ ಕಷಾಯ ಪಾತ್ರೆ ಇದು. ಎಲ್ಲಾ ಕಷಾಯಗಳು ಇದ್ರೊಳಗೆ ಮಾಡ್ತೀವಿ ನಾವು. 2 ಲೋಟದಷ್ಟು ನೀರು ಹಾಕೋಣ. ಅಂದ್ರೆ 2 ಗ್ಲಾಸ್ ನೀರು ಕುದ್ದು 1 ಗ್ಲಾಸ್ ಹಾಕ್ಬೇಕು ಅಲ್ವೇ? ಅಂದ್ರೆ
ಅಂದ್ರೆ ಒಟ್ಟಾರೆ ಏನಂತ ಹೇಳಿದ್ರೆ ಬಾಣಂತಿಯರು ಬಿಸಿಯಾಗಿರ್ಬೇಕು. ಹಾ, ಇದೇನ್ ಗೊತ್ತಾ, ಓಂಕಾಳ ಹತ್ತಿಕೆ ಅಂತಂದ್ರೆ ಕೋಲ್ಡ್ ಕಾಫ್ ಅದಕ್ಕೆ, ಮತ್ತೆ ಅಜೀರ್ಣ ತೊಂದರೆಗೆ, ಅಂದ್ರೆ ಸ್ವಲ್ಪ ಬೇಗ ಜೀರ್ಣ ಆಗ್ಲಿ, ಮಗುಗೂ ಏನ್ ತರ ಅಜೀರ್ಣ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಫಸ್ಟ್ ಅದಕ್ಕೆ ಬಾಣಂತಿಯರಿಗೆ ಓಂಕಾಳಿನ ಕಷಾಯ ಕೊಡೋದು. ಓಕೆ, ಹಾಕಿ ಹಾಕೋಣ. ಸ್ವಲ್ಪ ಬೆಲ್ಲ. ಬೆಲ್ಲ ಸ್ವಲ್ಪನಾ? ಹಾ, ಬೆಲ್ಲ ಸ್ವಲ್ಪ ಅಂದ್ರೆ ರುಚಿಗಷ್ಟೇ, ಸ್ವಲ್ಪ ಜಾಸ್ತಿ ಕೊಟ್ರೆ ಏನ ಪ್ರಾಬ್ಲಮ್ ಇಲ್ಲ. ಓಕೆ ಓಕೆ ಓಕೆ. ಮತ್ತೆ ಇನ್ನೇನಂತಂದ್ರೆ ಇವಾಗ 3 ದಿವಸ ಆದ ನಂತರ ಇವಾಗ ಎಲ್ಲಾ ಹೂಗಳು, ಮಲ್ಲಿಗೆ ಹೂವು, ಸಂಪಿಗೆ ಹೂವು, ರೋಜಾ ಹೂವು, ಮತ್ತೆ ಇನ್ಯಾವ್ದು ಪರಿಮಳದ ಹೂವು, ಅದನ್ನ ತಂದು ಕೊಬ್ಬರಿ ಎಣ್ಣೆದಲ್ಲಿ ಕುದಿಸ್ಬೇಕು. ಆ ಎಣ್ಣೆನ ಯಾವ್ದಾದ್ರು ಹೂವುಗಳನ್ನ, ಪರಿಮಳದ ಹೂವು ಅಂದ್ರೆ ಅದಕ್ಕೆ ಒಳ್ಳೆ ಪರಿಮಳ. ಮಲ್ಲಿಗೆ ಹೂವ, ಗುಲಾಬಿ ಹೂವು ತಗೋಬಹುದು, ಸಂಪಿಗೆ ಹೂವು, ಸಂಪಿಗೆ ಹೂವು ತಗೋಬಹುದು, ಸಂಪಿಗೆ ಹೂವು, ರೋಜಾ ಹೂವು, ರೋಜಾ ಹೂವು ತಗೋಬಹುದು. 4 ಹೂವು ನಮ್ಗೆ ಎಲ್ಲಿ ಯಾವ್ದೇ ಪರಿಮಳ ಅಂತ ಅನ್ಸುತ್ತೆ ಆ ಕಾಲದಲ್ಲಿ ಯಾವ ಪರಿಮಳ ಹೂವ ಸಿಗುತ್ತೋ ಆ ಹೂವ ತಗೊಂಡು ಅದನ್ನ ತಂದು ದಾಸವಾಳದ ಹೂವನು ಬೇಕಾದ್ರೆ ಹಾಕೊಳ್ಬಹುದು. ತಗೋಬಹುದು. ಹಾಕೊಂಡು ಆ ಎಣ್ಣೆನಲ್ಲಿ ಕುದಿಸ್ಬೇಕು. ಎಣ್ಣೆ ಯಾವ ಎಣ್ಣೆನಲ್ಲಿ? ಕೊಬ್ಬರಿ ಎಣ್ಣೆನಲ್ಲಿ. ಕೊಬ್ಬರಿ ಎಣ್ಣೆ. ಆಮೇಲೆ ಆ ಎಣ್ಣೆನಲ್ಲಿ ಮಸಾಜ್ ಮಾಡ್ಬೇಕು ಬಾಣಂತಿಯರಿಗೆ. ಓಕೆ. ಅಂದ್ರೆ ನಾವು ಆರ್ಡಿನರಿ ಎಣ್ಣೆನಲ್ಲಿ ಮಸಾಜ್ ಮಾಡಿದ್ರೆ ನಮ್ಗೆ ಅಷ್ಟು ಒಳ್ಳೇದು, ಅದಕ್ಕಿಂತ ಇದು ಒಳ್ಳೇದು ಅಂತ ಬಿಟ್ಟು ಕೊಬ್ಬರಿ ಎಣ್ಣೆನಲ್ಲೇ ಮಸಾಜ್ ಮಾಡ್ಬೋದು. ಪ್ರತಿಭಾ ಅವರೇ, ನಿಮ್ಗೆ ನಿಮ್ಮ ಅಮ್ಮ ಮನ್ಲಿದ್ರು, ಮಸಾಜ್ ಎಲ್ಲ ಮಾಡಿದ್ರು, ಪಾಪ ಬೇರೆಯವ್ರಿಗೆ ಅವ್ರ ಅಮ್ಮ ಇರಲ್ವಲ್ಲ, ಏನ್ ಮಾಡೋದು? ಅಂದ್ರೆ ಏನ್ ಗೊತ್ತಾ, ಇದು ಸ್ವಲ್ಪ ಬಸ್ರಿ ಇದ್ದಾಗಲೂ ಸ್ವಲ್ಪ ಮಾಡ್ಕೊಂಡ್ಬಿಡ್ಬೇಕು. ಓಕೆ. ಮತ್ತೆ ಇನ್ನೊಂದ್ ಏನ್ ಹೇಳ್ತಾರೆ ಗೊತ್ತಾ, ಬಸ್ರಿ ಇದ್ದಾಗ ನಾವು ಅವ್ರ ಹತ್ರ ಕೆಲಸ ಮಾಡಿಸಿ ನಾವು ತಿನ್ಬೇಕಂತೆ. ಬಾಣಂತಿ ಇದ್ದಾಗ ಅವ್ರಿಗೆ ನಾವು ಕೆಲಸ ಮಾಡ್ಕೊಡ್ಬೇಕಂತೆ. ಅಂದ್ರೆ ನಾವು ಬಸ್ರಿ ಹತ್ರ ಕೆಲಸ ಮಾಡಿಸಿ ನಾವು ಕುತ್ಕೊಂಡು ತಿನ್ಬಿಡ್ಬೇಕು. ಅಂದ್ರೆ ಆಮೇಲೆ ಬಾಣಂತಿ ಆದಾಗ ನಾವು ಅವ್ರಿಗೆ ಫುಲ್ ರೆಸ್ಟ್ ಕೊಡ್ಬೇಕು. ಅಂದ್ರೆ ಅದಕ್ಕೆ ನಾವು ಬಸ್ರಿ ಇದ್ದಾಗಲೇ ಸ್ವಲ್ಪ ಇದನ್ನೆಲ್ಲ ಮಾಡಿಟ್ಕೊಂಡ್ಬಿಟ್ರೆ ಬಾಣಂತದಲ್ಲಿ ಇದೆಲ್ಲ ಮಾಡ್ಕೋಬಹುದು ನಾವೇ. ಅಮ್ಮ ಚೆನ್ನಾಗಿತ್ತು ಅಂದ್ರೆ ಬಸ್ರಿಯಿಂದ ಬಾಣಂತಿ ತನಕ ಫುಲ್ ರೆಸ್ಟ್. ಅದಕ್ಕೆ ಅಮ್ಮ ಗ್ರೇಟ್. ಅಮ್ಮ ಗ್ರೇಟ್, ಆಲ್ವೇಸ್ ಗ್ರೇಟ್. ಈ ಸೋಂಪುಗಳು ನಾನು ಯಾತಕ್ಕೆ ಹಾಕಿದೀನಿ ಅಂದ್ರೆ ಯೂರಿನರಿ ಪ್ರಾಬ್ಲಮ್ಸ್. ಅಂದ್ರೆ ಬಾಣಂತನಕ್ಕೆ ಅಂತಂದ್ರೆ ಸ್ವಲ್ಪ ಯೂರಿನರಿ ಪ್ರಾಬ್ಲಮ್ಸ್ ಬಂದಿರುತ್ತೆ. ಹೆಚ್ಚಾಗಿ 50% ಜನಕ್ಕಾದ್ರೆ ಏನಾದ್ರು ಒಂದು ಪ್ರಾಬ್ಲಮ್ ಇರುತ್ತೆ. ಇನ್ನು 50% ಆರೋಗ್ಯವಾಗಿರ್ತಾರೆ ಬಾಣಂತಿಯರು. ಆ ಯೂರಿನರಿ ಪ್ರಾಬ್ಲಮ್ಸ್ ಬರಬಾರ್ದು ಅಂತ ಹೇಳ್ಬಿಟ್ಟು ಸೋಂಪುಗಳನ್ನ ನಾವು ಆದಷ್ಟು ಯೂಸ್ ಮಾಡ್ಬೇಕು ಬಾಣಂತಿಯರಿಗೆ. ಮತ್ತೆ ಟೇಸ್ಟ್ ಬಡ್ಸ್ ಆಕ್ಟಿವೇಟ್ ಆಗುತ್ತೆ, ನಮ್ಗೆ ರುಚಿ ಏನ್ ಗೊತ್ತಾ, ಬೇಡ ಬೇಡ ಅನ್ಸ್ತಾ ಇರುತ್ತೆ, ಅದು ಬೇಡ ಇದು ಬೇಡ ಅನ್ಸುತ್ತೆ. ಅದಕ್ಕೆ ಈ ಟೇಸ್ಟ್ ಸಹಿತ ಬರ್ಲಿ ಅಂತ ಹೇಳ್ಬಿಟ್ಟು ಸೋಂಪುಗಳನ್ನ ಉಪಯೋಗಿಸ್ಬೇಕು. ಅದಕ್ಕೋಸ್ಕರ ಈ ಕಷಾಯ ಮಾಡ್ಬಿಟ್ರೆ ಅವರು ನಾವು ಇನ್ನು ಮುಂದಿನ ವಾರ ಎಲ್ಲ ನಾವು ಕೊಡ್ತೀವಲ್ಲ ಅದೆಲ್ಲ ತಿಂತಾರೆ ಈಸಿಯಾಗಿ. ಹಂಗಂತೀರಾ? ತಿನ್ನಕ್ಕೆ ಇದೆಲ್ಲ ರೆಡಿ ಮಾಡ್ತಾರೆ, ಅವ್ರಿಗೆ ಚೆನ್ನಾಗಿ ಊಟ ಮಾಡಕ್ಕೆ ರೆಡಿ ಮಾಡ್ತಾ. ಓಕೆ, ಆಫ್ ಮಾಡ್ಬೇಡ? ಆಫ್ ಮಾಡೋಣ. ಇನ್ನು ಏನಂತಂದ್ರೆ ಇವಾಗ ಮಗು ಹುಟ್ಟಿದ ತಕ್ಷಣ ಕೊಲಾಸ್ಟ್ರಮ್ ಅಂತ ಹೇಳ್ಬಿಟ್ಟು ಒಂದು ಬಾಣಂತಿ, ಅದು ಹಾಲಿನ ರೂಪದಲ್ಲಿ ಒಂದು ದ್ರವ ಬರುತ್ತೆ. ಆ ಹಾಲನ್ನ ನಾವು ಖಂಡಿತ ಮಗು ಕೊಡ್ಲೇಬೇಕು. ಯಾಕಂದ್ರೆ ಅದು ರಿಚ್ ಇನ್ ವಿಟಮಿನ್ಸ್, ಅದ್ರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಇರುತ್ತೆ. ನಾವೇನ್ ಗೊತ್ತಾ, ಮಗು ಹುಟ್ಟಿದ ತಕ್ಷಣ ನಾವು ಬೇರೆ ಹಾಲನ್ನ ಕೊಟ್ಬಿಡ್ತೀವಿ, ಹಾಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಪ್ರಾಬ್ಲಮ್ಸ್ ಆತರ ಕ್ರಿಯೇಟ್ ಆಗ್ಬಿಡುತ್ತೆ. ಈ ಮಗು ಹಾಲು ಕುಡಿದಷ್ಟು ಹಾಲು ಉತ್ಪತ್ತಿ ಆಗುತ್ತೆ. ಒಂದ್ ಫಸ್ಟ್ ಬರುತ್ತಲ್ಲ ಆ ಹಾಲಲ್ಲ, ಅದು ನೀರ್ ತರ ಬರುತ್ತೆ. ನೀರು ಸ್ರವಿಸುತ್ತೆ, ಮತ್ತೆ ಅದಕ್ಕೆ ಹಳದಿ ಕಲರ್ ಒಂಥರ ಲಿಕ್ವಿಡ್ ಬರುತ್ತೆ, ಅದು ಕೊಲಾಸ್ಟ್ರಮ್ ಅಂತ ಹೇಳ್ಬಿಟ್ಟು ಅದ್ರ ಹೆಸರು. ಅದು ಮಾತ್ರ ನಾವು ಖಂಡಿತ ಮಗು ಕೊಡ್ಲೇಬೇಕು. ಯಾಕಂದ್ರೆ ಇವಾಗ ನಾವು ಮುಂದೆ ಎಲ್ಲಿ ಫುಡ್ ಒಳ್ಳೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಈ ತಾಯಿ ಫಸ್ಟ್ ಹಾಲಿದೆಲ್ಲ ಆ ಗಿಣ್ಣು ಹಾಲು ಅಂತ ಹೇಳ್ತಾರೆ, ಅದಂತೂ ನಾವು ಹೊರಡೆ ಬಿಸಾಡ್ತಾರೆ. ಸ್ವಲ್ಪ ಜನ ಹಳ್ಳಿಲೆಲ್ಲ ಬಿಸಾಡ್ಬಿಡ್ತಾರೆ, ಅದು ಪಾಯ್ಸನ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಅದಂತೂ ಇವಾಗಂತೂ ಡಾಕ್ಟರ್ಸ್ ಹೇಳ್ತಾರೆ ಅದನ್ನ ಫಸ್ಟ್ ಕುಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲಿ ತುಂಬಾನೇ ರೋಗ ನಿರೋಧಕ ಶಕ್ತಿ ಇದೆ. ಆ ರೋಗ ನಿರೋಧಕ ಶಕ್ತಿ ಮಕ್ಳು ಫಸ್ಟ್ ಕೊಟ್ಬಿಟ್ರೆ ನಾವು ಯಾವುದೇ ಮಕ್ಳಿಗೆ ಯಾವುದೇ ರೋಗ ಅಟ್ಯಾಕ್ ಆಗಲ್ಲ ಮಕ್ಕಳಿಗೆ. ಅದಕ್ಕೆ ಆ ಕೊಲಾಸ್ಟ್ರಮ್ ಅನ್ನೋದು ಒಂದು ಆ ಹಾಲನ್ನ ಕೊಡ್ಲೇಬೇಕು. ಥ್ಯಾಂಕ್ ಯು ಮೇಡಮ್. ಆಯ್ತು, ಇವತ್ತು 4ನೇ ದಿನಕ್ಕೆ ಬಂದಿದ್ದೀರಾ. ಒಂದು ಗ್ಲಾಸ್ಗೆ ನಿಮ್ಗೆ ಕಪ್ ಕೊಡ್ಬೇಕಲ್ಲ, ಕೊಡ್ತೀನಿ. ಹಾಕೋಣ? ಇವಾಗ ಇದು ಮಿಕ್ಕಿದೆಯಲ್ಲ, ಇದು ಹೌದು, ಇದನ್ನ ಬೇಕಾದ್ರೆ ಪುಡಿ ಮಾಡ್ಬಿಟ್ಟು ತೆಗೆದಿಟ್ಕೊಂಡ್ರೆ ನಾವು ಚಪಾತಿಗೆ ಏನಾದ್ರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊಡ್ಬೋದು. ಅದನ್ನು ಬಾಣಂತಿಯರಿಗೆ ಕೊಡ್ಬೋದು. ಕೊಡ್ಬೇಕು, ವೇಸ್ಟ್ ಮಾಡಂಗಿಲ್ಲ ಏನು. ಓಕೆ 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 ಓಕೆ. ಓಂಕಾಳು ಮತ್ತು ಸೋಂಪು ಹಾಕಿ ಒಂದು ಕಷಾಯ. 5ನೇ ದಿನದ ಕಷಾಯ, 4ನೇ ದಿನದ ಕಷಾಯ. ಓಕೆ. ಬಾಣಂತಿಯರ ಅಡುಗೆಯ ವಿಶೇಷ ಕಾರ್ಯಕ್ರಮದಲ್ಲಿ 4ನೇ ದಿನದ ಕಷಾಯವನ್ನ ಪ್ರತಿಭಾ ಅವ್ರು ಮಾಡಿಕೊಟ್ಟಿದ್ದಾರೆ. ಪ್ರತಿಭಾ ಅವ್ರು ಯಾವ ರೀತಿ ಮಾಡಿದ್ರು ಒಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಬಾಣಂತಿ ಕಷಾಯ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಓಂಕಾಳು, ಸೋಂಪು ಹಾಕಿ ಹುರಿದುಕೊಳ್ಳಿ. ಒಲೆಯ ಮೇಲೆ ನೀರಿಟ್ಟು ಅದಕ್ಕೆ ಹುರಿದ ಸೋಂಪು, ಓಂಕಾಳು, ಬೆಲ್ಲ ಹಾಕಿ ಕುದಿಸಿ. ಈಗ ಬಾಣಂತಿ ಕಷಾಯ ಕುಡಿಯಲು ರೆಡಿ. ಟೇಸ್ಟ್ ಮಾಡ್ಬೋದಾ ಮೇಡಮ್?
ಇದು ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅನ್ನಕ್ ಮಾಡಿರೋಂಥದ್ದೇನಲ್ಲ, ಕ್ರಮ ಮತ್ತೆ ಆರೋಗ್ಯಕ್ಕೆ ಒಳ್ಳೇದು. ಬೇಕೇ ಬೇಕು ಅಂತ ಕೇಳಿದ್ದಾರೆ, ಸಾವಿರಾರು ಜನ ಕೇಳಿದ್ದಾರೆ, ನಮ್ಗೆ ಇಮೇಲ್ ಮಾಡಿದ್ದಾರೆ ಈ ಪದ್ಧತಿ ನಮ್ಗೆ ತೋರಿಸ್ಕೊಡಿ ಅಂತ. ಇದನ್ನ ತೋರಿಸ್ಕೊಡ್ಬೇಕು ಅಂತ ನಾವು ಕಷ್ಟಪಟ್ಟು ಪ್ರತಿಭೆಯನ್ನ ಕರ್ಕೊಂಡ್ಬಂದು, ಪ್ರತಿಭೆ ಅವರೇ ಯಾವ್ದಾವ ಅಡುಗೆಗಳನ್ನ ತೋರಿಸಿದೀರಾ, ಈ ತರ ಅಡುಗೆಗಳನ್ನ ತೋರಿಸಿ ಸಾಕಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ಕೊಟ್ಟು ಕರ್ಕೊಂಡ್ಬಂದಿದ್ದೀವಿ. ಥ್ಯಾಂಕ್ ಯು ಮೇಡಮ್. 4ನೇ ದಿನಕ್ಕೆ ಬಂದಿದ್ದೀರಾ, ಮತ್ತೆ 5ನೇ ದಿನಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಬೇಗ ಮನೆಗೆ ಹೋಗಿ ರೆಡಿ ಮಾಡ್ಕೊಂಡು 5ನೇ ದಿನಕ್ಕೆ ಬನ್ನಿ ಮೇಡಮ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಮಸ್ಕಾರ. ಮುಂದಿನ ಸುತ್ತಿಗೆ ಯಾರು ಬಂದಿದ್ದಾರಪ್ಪ, ಯಾರ ಮನೆ ರುಚಿ ತೋರಿಸ್ತಾರೆ, ಯಾವ ಹೊಸ ರುಚಿಯನ್ನು ತೋರಿಸ್ತಾರೆ, ಯಾವ ರುಚಿನ ನಾವು ನಮ್ಮನೇಲಿ ಟ್ರೈ ಮಾಡ್ಬೇಕು ಅಂತ ನೀವು ಕಾಯ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಕಾವ್ಯ ಕೃಷ್ಣ. ಕಾವ್ಯ ಕೃಷ್ಣ. ಕೃಷ್ಣ ಏನ್ ಮಾಡ್ತಾರೆ? ಕಾವ್ಯ ಟೆಕ್ನಿಕಲ್ ಮ್ಯಾನೇಜರ್ ಆಗಿದ್ದಾರೆ. ಟೆಕ್ನಿಕಲ್ ಮ್ಯಾನೇಜರ್ ಆಗಿದ್ದಾರೆ. ಕೃಷ್ಣ ಅವರು ಬಂದಿದ್ದಾರಾ? ಇಲ್ಲ, ಬಂದಿಲ್ಲ. ಓಕೆ, ಕೆಲಸಕ್ಕೆ ಹೋಗಿರ್ತಾರೆ, ಬಿಸಿ ಪಾಪ. ಆದ್ರೂ ಕಾವ್ಯನ ಕಳ್ಸಿಕೊಟ್ಟಿದ್ದಾರೆ. ಕಾವ್ಯ ಏನ್ ಮಾಡ್ತಾ ಇದ್ದೀರಾ ನೀವು? ಗೋಲ್ಗಪ್ಪ. ಗೋಲ್ಗಪ್ಪ ಅಂದ್ರೆ ಪಾನಿಪುರಿ ತರನ? ಪಾನಿಪುರಿ ನೀವು ಕ್ಯಾಶುಯಲ್ ಆಗಿ ತಿನ್ನೋದು ಇದ್ರಲ್ಲಿ ರೋಡ್ ಸೈಡ್ ಅಲ್ಲಿ ಬಿಸಿ ಬಿಸಿ ಇದೆಲ್ಲ ತಿಂತೀರಾ, ಬಟ್ ನಾವ್ ನಾರ್ತ್ ಇಂಡಿಯನ್ ಸ್ಟೈಲ್ ಗೋಲ್ಗಪ್ಪ ಟ್ರೈ ಮಾಡೋಣ. ಓಕೆ, ಗೋಲ್ಗಪ್ಪ ಟ್ರೈ ಮಾಡೋಣ. ಗೋಲ್ಗಪ್ಪ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಗೋಲ್ಗಪ್ಪ ಬೇಕಾಗುವ ಸಾಮಗ್ರಿಗಳು: ಪೂರಿ, ಬೇಯಿಸಿದ ಆಲೂಗೆಡ್ಡೆ, ಬೇಯಿಸಿದ ಹೆಸರು ಕಾಳು, ಬಟಾಣಿ, ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಖರ್ಜೂರ, ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ, ಪಾನಿಪುರಿ ಮಸಾಲ, ಹುಣಸೆ ರಸ, ಉಪ್ಪು. ಇಷ್ಟಿದ್ರೆ ಸಾಕಾ? ಸಾಕು. ಓಕೆ, ಏನ್ ಬೇಕು ಇವಾಗ ಮಾಡಕ್ ನಿಮ್ಗೆ? ಫಸ್ಟ್ ನಂಗೆ ಮಿಕ್ಸಿಗೆ ನಾನು ಪುದೀನ ಮತ್ತೆ ಮಿಕ್ಸಿ ಕೊಡ್ತೀನಿ. ಫಸ್ಟ್ ಏನೇನ್ ಹಾಕ್ತೀರಾ ಹೇಳ್ಬಿಟ್ಟು ತಗೊಳ್ಳಿ. ಜಾರ್ ತಗೊಳ್ಳಿ. ಏನದು? ಪುದೀನ ಸೊಪ್ಪು ಹಾಕೊಳ್ಳಿ. ಹಾಕಿ ಪರವಾಗಿಲ್ಲ. ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ. ಆಯ್ತು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ. ಸ್ವಲ್ಪ ಅರ್ಧ ಹಾಕಿದ್ರೆ ಸಾಕು. ಪುದೀನ ಸೊಪ್ಪಿಗಿಂತ ಚೂರ್ ಕಡಿಮೆ ಇರ್ಲಿ. ಹಾ. ಆಮೇಲೆ ಖಾರ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ, ಇಲ್ಲ ಅಂದ್ರೆ ನಾನು 1 ಮೆಣಸಿನ್ಕಾಯಿ ಹಾಕ್ತಾ ಇದೀನಿ, ಸೊ ದಟ್ ನಿಮಗೆ ತುಂಬಾ ಖಾರ ಆಗ್ಬಾರ್ದಲ್ವಾ. ಬೇಡ, ಇನ್ನೊಂದು ಹಾಕ್ಲಿ. ಅಯ್ಯೋ, ಆಮೇಲೆ ಖಾರ ಆಗ್ಬಿಟ್ರೆ ಪರವಾಗಿಲ್ಲ, ಹಾಕಿ ನೋಡೇ ಬಿಡೋಣ ಅದೊಂದು ಏನ್ ಖಾರ. ಸರಿ, 2 ಮೆಣಸಿನ್ಕಾಯಿ ಹಾಕಿದೀನಿ. ಓಕೆ. ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಸಾಕಾ? ಹಾ, ಸಾಕು. ಆಮೇಲೆ 1 ಚೂರ್ ಶುಂಠಿ ಹಾಕ್ತಾ ಇದ್ದೀನಿ. ಸಾಕಾ ಶುಂಠಿ? ಸಾಕು. ಸ್ವಲ್ಪ ಮಾಡ್ತಿರೋದಲ್ವಾ, ಸೊ ಸಾಕು. ತೊಳಿ. ಆಯ್ತಾ? ಆಗಿದೆ ಇದು. ತೋರಿಸಿ ಕಾವ್ಯ, ಎಷ್ಟು ನುಣ್ಣಾಗಿ ರುಬ್ಬಿದ್ದೀರಾ ನೋಡಿ. ಓಕೆ ಓಕೆ. ಇದನ್ನ ಸೋಸ್ಕೊಂಡ್ಬಿಡೋಣ. ಸೋಸ್ಬೇಕಾ? ಹಾ. ಓಕೆ. ಇಲ್ಲ ಅಂದ್ರೆ ಬಾಯಿಗೆ ಹಂಗೆ ಸಿಗತ್ತಲ್ಲ. ನಂಗೆ ಇನ್ನೊಂಚೂರು ನೀರ್ ಹಾಕಿದಕ್ಕೆ ಸ್ಟ್ರಾಂಗ್ ಇರತ್ತೆ, ಸೊ ದಟ್ ಚೆನ್ನಾಗಿರಲ್ಲ ಅಂತನಾ? ಒಂಚೂರು ನೀರ್ ಹಾಕಿದ್ರೆ ಇನ್ನೊಂಚೂರು ಹಾಕಿ ಸಾಕು. ಈಗ ಒಂಚೂರು ಹುಣಸೆ ಹಣ್ಣು ಹುಳಿ ಹಾಕೊಂಡ್ಬಿಡ. ಅದಕ್ಕ? ಹಾ. ಹುಣಸೆಹಣ್ಣು ಎಷ್ಟು ಓವರ್ ನೆನ್ಸಿಟ್ಟಿದ್ದೀರಾ ಕಾವ್ಯ? ಅರ್ಧ ಗಂಟೆ ಮುಂಚೆ ನೆನ್ಸಿದ್ರೆ ಸಾಕು. ಯಾರು ಹೇಳ್ಕೊಟ್ರು ನಿಮ್ಗೆ ಮಾಡಕ್ಕೆ? ಹಾಗೆ ಕಲ್ತ್ಕೊಂಡೆ. ಹಾಗೆ ಕಲ್ತು ಅಡಿಗೆ ಮಾಡ್ತೀರಾ ಮನೇಲಿ? ನಾರ್ತ್ ಇಂಡಿಯನ್ ಡಿಶಸ್ ತುಂಬಾ ಮಾಡ್ತೀನಿ. ಹೌದಾ? ಸೌತ್ ಇಂಡಿಯನ್ ಸ್ವಲ್ಪ. ಯಾರು ಇದ್ದೀರಾ ಮನೇಲಿ ಕಾವ್ಯ? ನಾನು, ನನ್ನ ಹಸ್ಬೆಂಡ್, ಹಾ. ನನ್ನ ಅತ್ತೆ ಮಾವ, ಓಕೆ ಆಮೇಲೆ ನನ್ನ ಭಾವ. ಓಕೆ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಹೆಚ್ಚು ಕಡಿಮೆ ಪಾನಿ ರೆಡಿ ಆಯ್ತಾ? ಹಾ, ನೋಡಿ ಖಾರ ಪಾನಿ ರೆಡಿ ಇದೆ. ಈಗ ಏನ್ ಮಾಡ್ಬೇಕು? ನೆಕ್ಸ್ಟ್ ಏನ್ ಮಾಡ್ಬೇಕು? ಈಗ ಸ್ವೀಟ್ ಪಾನಿ ಮಾಡ್ಕೊಳ್ಳೋಣ. ಇದು ಖಾರ ಪಾನಿ ರೆಡಿ ಆಗಿದೆ. ಸ್ವೀಟ್ ಪಾನಿ. ಹಾ, ಹೌದು. ಏನ್ ಕೊಡ್ಲಿ ಅದಕ್ಕೆ? ಇದಕ್ಕೆ ಖರ್ಜೂರನ ಹಾ. ಮಿಕ್ಸಿ ಮಾಡ್ಕೊಂಡಿರ್ತೀನಿ. ಕೊಡ್ತೀನಿ. ಮಿಕ್ಸಿ ಬೇಕಾ ನಿಮ್ಗೆ? ಹಾ, ಹಸಿ ಖರ್ಜೂರನ ನೀರಲ್ಲಿ 4 ಅವರ್ ಮುಂಚೆ ನೆನ್ಸ್ಬಿಟ್ಟಿಟ್ಟಿದ್ದೀನಿ. ತೋರಿಸಿ. ಇದು ಬೀಜ ಎಲ್ಲ ತೆಗ್ದಿದೆ. ಯಾಕಂದ್ರೆ ಇದು ಬಾಂಬೆ ಕಡೆನೆ ಖರ್ಜೂರ ಹಾಕಿ ಸ್ವೀಟ್ ನ ಮಾಡೋದು. ಹಾ, ತುಂಬಾ ಚೆನ್ನಾಗಿ. ಇಲ್ಲೆಲ್ಲ ಸ್ವೀಟ್ ಅಂದ್ರೆ ಬೆಲ್ಲ ಹಾಕಿ ಮಾಡ್ಬಿಡ್ತಾರೆ. ಬೆಲ್ಲನೂ ಹಾಕ್ತಿವಿ. ಅದ್ರ ಇದು ವೆರಿ ಗುಡ್. ಆಯ್ತಾ ಕಾವ್ಯ? ಹಾ, ಈಗ ಇದಾಗಿದೆ. ಅದಕ್ಕೊಂದು ಪಾನಿಗೆ ಕೊಡ್ಲಾ? ಹಾ. ಮಿಕ್ಸಿಂಗ್ ಬೌಲು ಕರೆಕ್ಟ್ ಆಗಿದೆ ಇದು? ಹಾ, ಸರಿ. ಇದು ಸೋಸೋದು. ಸೋಸೋದು ಕೊಡ್ತೀನಿ. ನೀರ್ ಹಾಕ್ಬೇಕಾ ಇದಕ್ಕೂ? ಇದಾದ್ಮೇಲೆ ನೀರ್ ಹಾಕೋಣ, ಸ್ವಲ್ಪ ಇದಾಗ್ಬಿಡ್ಲಿ. ಹಾಕೊಳ್ಳಿ, ಆರಾಮಾಗಿ ಹಾಕೊಳ್ಳಿ. ನೀರ್ ಹಾಕ್ಲಾ ಸ್ವಲ್ಪ? ಹಾ, ಹಾಕಿ. ಸ್ವಲ್ಪ ಸಾಕು. ಪೇಸ್ಟ್ ಆಗಿದೆ. ಚೆನ್ನಾಗಿ ರುಬ್ಕೊಂಡು ಅದನ್ನ ತಿರ್ಗಾ ನಾವು ಫುಲ್ ತಿಳಿ ಮಾತ್ರ ಹಾ, ಕೊಡ್ತೀವಲ್ಲ? ತಿಳಿ ಮಾತ್ರ, ಯಾಕಂದ್ರೆ ಬಾಯಿಗೆ ಸಿಕ್ಬಾರ್ದಲ್ವಾ. ಹೌದು. ನಾವೇನ್ ಹಾಕ್ತೀವಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಗೊತ್ತಾಗ್ಬಾರ್ದಲ್ವಾ? ಸಸ್ಪೆನ್ಸ್. ಹೆಂಗ್ ಮಾಡಿದೀವಿ ಅಂತ ಯಾರಿಗ್ ಗೊತ್ತಾಗ್ಬಾರ್ದು.
ಎಷ್ಟು ಬೆಲ್ಲ ಹಾಕ್ತಾ ಇದೀವಿ? ಸ್ವಲ್ಪ ಸಾಕು. ಅದು ಬೆಲ್ಲ ಏನಾದ್ರು ಉಂಡೆ ಆಗಿ ಗಟ್ಟಿ ಆಗ್ಬಿಟ್ಟಿದ್ರೆ ಹಾ. ಅದನ್ನ ನೀರಲ್ಲಿ ಒಂಚೂರು ಕುದಿಸಿದ್ರೆ ಬೇಗ ಕರಗುತ್ತೆ. ಓಕೆ. ಸೊ ಅದಕ್ಕೆ ನಾನು ತುಂಬಾ ಟೇಸ್ಟ್ ಇರೋದ್ರಿಂದ ನೋಡಿ ಇಷ್ಟೇ ಎಷ್ಟು ಹಾಕ್ತಾ ಇದ್ದೀನಿ, ಅರ್ಧ ಸ್ಪೂನ್ ಅಷ್ಟು. ಯಾಕಂದ್ರೆ ಜಾಸ್ತಿ ಆಲ್ರೆಡಿ ಇದೇ ಸಿಹಿ ಇರುತ್ತೆ, ಹಾ. ಅದು ಖರ್ಜೂರ್ನೇ ಸಿಹಿ ಇರುತ್ತೆ, ಸ್ವಲ್ಪ ಸಾಕು ಅಂತನಾ? ಹಾ ಸ್ವಲ್ಪ ಸಾಕು. ಆಮೇಲೆ ಇದನ್ನ ಸ್ಟಿರ್ ಮಾಡ್ಕೋತೀನಿ. ನಾವು ಪಾನಿಪುರಿ ಮಸಾಲ ಪುರಿ ಎಲ್ಲ ತರಿಸಿದ್ವಿ, ನೋಡಿದ್ರಾ ನಮ್ಮ ಕಾರ್ಯಕ್ರಮದಲ್ಲಿ? ನೋಡಿದ್ರಿ? ಸಿಕ್ಕಾಪಡೆ ಫೇಮಸ್ ಆಗೋಯ್ತದೆ. ಇದು ನಾವು ನಾರ್ತ್ ಇಂಡಿಯನ್ ಸ್ಟೈಲ್ ಮಾಡ್ಕೊಡ್ತೀವಿ ಈಗ. ಓಕೆ, ಮಾಡ್ಕೊಳ್ಳಿ, ನಿಮ್ದು ಫೇಮಸ್ ಆಗುತ್ತೆ. ಯಾಕೆ ಕರಿ ಮಾಡಿ ಈಗ ಅಚ್ಕಾರದ ಪುಡಿ ಅಂತ ಅದಕ್ಕಾ? ಹಾ, ಕಾಲ್ ಟೀ ಸ್ಪೂನ್ ಸಾಕು. ಓಕೆ. ಅಚ್ಕಾರ. ಈಗ ಇದು ಸ್ವೀಟ್ ಆಗಿದೆ. ಸ್ವೀಟ್ ಆಯ್ತು, ಖಾರ ಆಯ್ತು. ಈಗ Next ಖಾರಕ್ಕೆ ಇನ್ನೊಂದ್ ಚೂರು ಇದನ್ನ ಹಾಕೋಣ. ಇವಾಗ ಸ್ವಲ್ಪ ಪುದೀನ ಅದೆಲ್ಲ ಮಿಕ್ಸ್ ಆದ್ಮೇಲೆ ಹಾ. ಸ್ವಲ್ಪ ಇದು ರೆಡಿ ಆಗಿದೆ ಫಸ್ಟ್. ಇಟ್ಬಿಡಿ, ಪಕ್ಕದಲ್ಲೇ ಇಟ್ಕೊಳ್ಳಿ. ನೀವ್ ಯಾಕತ್ತಾನೆ ಗೋಲ್ಗಪ್ಪನ? Okay. ಆಮೇಲೆ ಈ ಚಾಟ್ ಮಸಾಲ ಬರುತ್ತಲ್ಲ, ಹೌದು. ಸೊ ಚಾಟ್ ಮಸಾಲ ಒಂದ್ ಕಾಲ್ ಟೀ ಸ್ಪೂನ್ ಆ ಪಾನಿಗೆ, ಖಾರ ಪಾನಿ. ಖಾರ ಪಾನಿಗೆ. ಆಮೇಲೆ ಈ ಪಾನಿಪುರಿ ಮಸಾಲ ಅಂತ ಎವರೆಸ್ಟ್ ಅವ್ರದ್ದು ಸಿಗುತ್ತೆ, ಸಿಗುತ್ತಾ? ಹಾ. ರೆಡಿಮೇಡ್ ಪಾನಿಪುರಿ ಮಸಾಲ ಅಂತ ಸಿಗುತ್ತಾ? ಓ ಎಸ್. ಇದನ್ನ ಒಂದು ಕಾಲ್ ಟೀ ಸ್ಪೂನ್ ಓಕೆ. ಎಷ್ಟೇ. ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಸ್ಟಿರ್ ಮಾಡಿದ್ರೆ ಖಾರ ಪಾನಿ ರೆಡಿ ಆಗುತ್ತೆ. ಕೃಷ್ಣ ಅವ್ರು ಬಂದಿದ್ದಾರೆ, ಕಾವ್ಯ ಕೃಷ್ಣ ಅವರು ಅದ್ಭುತವಾದಂತ ಒಂದು ಗೋಲ್ಗಪ್ಪನ ಮಾಡಿ ತೋರಿಸಿದ್ರೆ ನಾವಂತೂ ರೆಡಿ ಆಗ್ಬಿಟ್ಟಿದೀವಿ. ನೀವು ರೆಡಿನಾ? ರೆಡಿ. ಓಕೆ, ರೆಡಿ, ಸ್ಟಾರ್ಟ್. ಪೂರಿ ಸಿಗುತ್ತಲ್ಲ ಅಂಗಡಿನಲ್ಲಿ, ಸೊ ಆ ಪೂರಿಗೆ ಹ್ಮ್. ಸ್ವಲ್ಪ ಸ್ಮ್ಯಾಶ್ ಮಾಡಿರುವಂತ ಆಲೂಗಡ್ಡೆ ಒಂದ್ ಸ್ವಲ್ಪ ಹಾಕೋತೀನಿ. ಓಕೆ. ಆಮೇಲೆ ಈ ಕಾಳು, ನೆಂದಿರೋ ಕಾಳಿರುತ್ತೆ, ಯಾವ್ಯಾವ ಕಾಳದು? ಬಟಾಣಿ ಮತ್ತೆ ಹೆಸರು ಕಾಳು. ಹೆಸರು ಕಾಳಿಂದಾನೇ ತುಂಬಾ ಟೇಸ್ಟ್ ಬರೋದು, ಹಾಗಾಗಿ ಅದನ್ನ ಸ್ವಲ್ಪ ಹಾಕೋತೀನಿ. ನಾವಿಲ್ಲೆಲ್ಲ ಎಷ್ಟು ಕಾಳು ಯೂಸ್ ಮಾಡಲ್ಲ ಬೆಂಗಳೂರಲ್ಲಿ, ಹಾ. ಓನ್ಲಿ ಬಟಾಣಿ. ಆಮೇಲೆ ಸ್ವಲ್ಪ ಆನಿಯನ್ ಸ್ವಲ್ಪ ನೀನು. ಹಾಕೊಂಡು ಹ್ಮ್. ಅದಕ್ಕೆ ಒಂದ್ ಚೂರ್ ಸ್ವೀಟ್ ಪಾನಿ. ಓಹೋ, ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟನೋ ಖಾರ ಜಾಸ್ತಿ ಇಷ್ಟನೋ? ಸ್ವೀಟು ಖಾರ ಎರಡು ಇಷ್ಟ, ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಇಷ್ಟ ಇಲ್ಲ. ಓ, ಈಗ ಇದನ್ನ ಟೇಸ್ಟ್ ನೋಡಿ ಹೇಗಿರುತ್ತೆ ಹೇಳಿ. ಈ ನಾವೆಲ್ಲ ಪಾನಿಪುರಿ ತಿನ್ಬೇಕಂದ್ರೆ ಏನ್ ಮಾಡ್ತೀವಿ ಗೊತ್ತಾ? ಫಸ್ಟ್ ಅವ್ರಿಗೆ ಎಷ್ಟು ಪ್ಲೇಟ್ ಅಂತೆಲ್ಲ ಹೇಳಲ್ಲ, ಅವನ್ ಹಾಕ್ತಾ ಇರ್ಬೇಕು, ನಾವು ಬೇಗ ಸ್ಟಾಪ್ ಅಂತ ಹೇಳ್ಬೇಕು. ಅವಾಗ ಗೊತ್ತಾಯ್ತು ಪಾನಿಪುರಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ. ಅದೇ ಸಿಸ್ಟಮ್ ಇಲ್ಲುವೆ, ನೀವು ಹಾಕ್ತಾ ಇರ್ಬೇಕು, ನಾನ್ ತಿಂತಾ ಇರ್ಬೇಕು, ಆಮೇಲೆ ನಾನು ಹೇಳ್ಕೊಳ್ತೀನಿ. ಖಂಡಿತ. ರೆಡಿ, 1 2 3 ಕಾವ್ಯ ಸ್ಟಾರ್ಟ್. ಏನೇನ್ ಹಾಕ್ತಾರೆ ಹೇಳ್ಬಿಟ್ಟು. ಪೂರಿ, ಇದಕ್ಕೆ ಚೂರ್ ಆಲೂಗಡ್ಡೆ, ಜಾಸ್ತಿ ಹಾಕ್ರಿ ರೀ, ನೀವೇನ್ರಿ ಇಷ್ಟೇ ಇಷ್ಟ ಹಾಕ್ತೀರಾ, ಜಿಪುಣ್ರಿ ನೀವು ರೀ. ಆಮೇಲೆ ಸ್ವಲ್ಪ ಬಟಾಣಿ ಮತ್ತೆ ಹೆಸರು ಕಾಳು. ಹಾಕ್ರಿ ಇನ್ನೂ ಸ್ವಲ್ಪ ಜಾಸ್ತಿ. ಅಯ್ಯ, ಇವ್ರ ಮಲ್ಲಿ ಇಬ್ರೇ ಇರ್ಬೇಕಪ್ಪ, ಇವರು ಕೃಷ್ಣ ಇಬ್ರೇ ಇರ್ಬೇಕು. ಕೃಷ್ಣಂಗ್ ಮಾತ್ರ ಒಂದ್ ಎರಡು ಬಾಯಿ ಇಡೋ ತರ ನಾವ್ ಇಡ್ತಾ ಇದ್ರಿ. ಇಷ್ಟು ಎರಡೆರಡೆ ಮೂರ್ ಏನ ಜಾಸ್ತಿ ಹಾಕ್ರಿ. ಹಾ, ಇವಾಗ ಚೆನ್ನಾಗಿರುತ್ತೆ ನೋಡ್ರಿ. ಆನಿಯನ್, ಯಸ್. ಆಮೇಲೆ ಸ್ವಲ್ಪ ಸ್ವೀಟ್ ಪಾನಿ, ಓಕೆ, ಇನ್ನೂ ಸ್ವಲ್ಪ ಹಾಕ್ರಿ. ಸಾಕ್ಬಿಡಿ, ಸ್ವೀಟ್ ಸಾಕು. ಮತ್ತೆ ಇವಾಗ ಖಾರ ಹಾಕ್ರಿ. ಹಾಕ್ರಿ. ಹಾ, ಇವಾಗ ಸ್ವಲ್ಪ ಪಾನಿಪುರಿ ತುಂಬಿತು. ಓಕೆ. ಇವಾಗ ನೀವು ದಹಿ ಪುರಿ ಹಾಕ್ತಾ ಇದ್ದೀರಾ? ಹೌದು. ಓಕೆ, ಹಾಕಿ. ಅದಕ್ಕೂ ಸ್ವಲ್ಪ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಬೇಯಿಸಿರುವಂತ ಆಲೂಗಡ್ಡೆ. ಹಾ, ಆಮೇಲೆ ಬೇಯಿಸಿರುವಂತ ಕಾಳು, ಆಮೇಲೆ ಈರುಳ್ಳಿ ಓಕೆ, ಸ್ವಲ್ಪ ಸ್ವಲ್ಪ ಈರುಳ್ಳಿ. ಹಾ, ಆಮೇಲೆ ಆಮೇಲೆ ದಹಿ ಸ್ವಲ್ಪ ದಹಿ ಹಾಕಿ ಓಕೆ. ಸ್ವಲ್ಪ ಸ್ವೀಟ್ ಹಾಕೋಣ. ಸ್ವೀಟ್ ಹಾಕ್ತೀರಾ? ಖರ್ಜೂರದ ಸ್ವೀಟ್ ಅಲ್ವಾ, ಟೇಸ್ಟಿ ಆಗಿರುತ್ತೆ. ಅದ್ರ ಮೇಲೆ ಚೂರು ಬ್ಲ್ಯಾಕ್ ಸಾಲ್ಟ್ ಇರುತ್ತಲ್ಲ, ಹಾ, ಬ್ಲ್ಯಾಕ್ ಸಾಲ್ಟ್ ಚೂರು ಉಜ್ಜಿಸ್ಬೇಕು. ಹಾಕಿ. ನೋಡ್ಬೋದಾ? ನೋಡಿ, ಗೋಲ್ಗಪ್ಪ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಶುಂಠಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಈ ಮಿಶ್ರಣವನ್ನು ಒಂದು ಬೌಲ್ಗೆ ಸೋಸಿ ನೀರು ಸೇರಿಸಿ ಇದಕ್ಕೆ ಹುಣಸೆ ರಸ, ಉಪ್ಪು, ಚಾಟ್ ಮಸಾಲ, ಪಾನಿಪುರಿ ಮಸಾಲ ಹಾಕಿ ಮಿಕ್ಸ್ ಮಾಡಿ ಖಾರ ಪಾನಿ ಸಿದ್ಧ ಮಾಡಿಕೊಳ್ಳಿ. 4 ಗಂಟೆ ನೆನೆಸಿದ ಖರ್ಜೂರವನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಒಂದು ಬೌಲ್ಗೆ ಸೋಸಿಕೊಳ್ಳಿ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಕರಗಿಸಿ ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಸಿಹಿ ಪಾನಿ ತಯಾರಿಸಿಕೊಳ್ಳಿ. ಪೂರಿ ಒಳಗೆ ಮ್ಯಾಶ್ ಮಾಡಿದ ಆಲೂಗೆಡ್ಡೆ, ಬೇಯಿಸಿದ ಬಟಾಣಿ, ಹೆಸರುಕಾಳು, ಈರುಳ್ಳಿ,
ಸಿಹಿ ಪಾನಿ ಖಾರ ಪಾನಿ ಹಾಕಿದರೆ ಮುಂಬೈ ಸ್ಪೆಷಲ್ ಗೋಲ್ಗಪ್ಪ ತಿನ್ನಲು ರೆಡಿ. ರುಚಿಕರವಾದ ದಹಿ ಪುರಿ ರೆಡಿ. ರುಚಿಕರವಾದಂತ ದಹಿ ಪುರಿ ಆಗ್ಲೇ ಪಾನಿಪುರಿ, ಪಾನಿ ಮಾಡೋದು ಹೇಗೆ, ಸ್ವೀಟ್ ಪಾನಿ ಮಾಡೋದು ಹೇಗೆ, ಇದು ಒಳ್ಳೆ ಮೆಥಡ್. ಇದು ಇದೇ ತರನೇ ಸ್ವೀಟ್ ಮಾಡೋದು. ಬಾಂಬೆ ಯಾವುದೇ ನೀವು ಬಾಂಬೆ ಸ್ಟಾಲ್ಗೆ ಹೋಗಿ ನೀವು ಸ್ವೀಟ್ ನ ತಗೊಂಡು ಇದೇ ತರನೇ ಖರ್ಜೂರ್ನ ಚೆನ್ನಾಗಿ ನೆನೆಸಿ ರುಬ್ಬಿ ಮಾಡ್ಕೊಡ್ತಾರೆ. ಅಲ್ಲ ತಿನ್ಬೇಡಿ, ಬೀದಿ ಕಡೆ ಫುಡ್ ತಿಂದು ಆರೋಗ್ಯನ ಹಾಳೆ ಮಾಡ್ಕೋಬೇಡಿ, ನಿಮ್ಮಲ್ಲೇ ಮಾಡ್ಕೊಂತೀನಿ ಅಂತ ಕಾವ್ಯ ಕೃಷ್ಣ ಅವ್ರು ಹೇಳ್ಕೊಟ್ಟಿದ್ದಾರೆ. ಒಳ್ಳೆ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಮಾಡೋದು ಸಹ ತೋರಿಸಿದೀವಿ ಯಾವ ರೀತಿ ಇತ್ತು ಅಂತ. ಥ್ಯಾಂಕ್ ಯು ಮೇಡಮ್, ನೀವು ನಮ್ಮ ಕಾರ್ಯಕ್ರಮ ಬಂದಿದ್ದೀರಾ. ಕೃಷ್ಣ ಅವ್ರು ಕೇಳಿದೆ ಅಂತೇಳಿ ಖಂಡಿತ. ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದ ಮೇಲೆ ಕರೀ, ನಾವೆಲ್ಲ ಬರ್ತೀವಿ. ಥ್ಯಾಂಕ್ ಯು ಕಾವ್ಯ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಹೇಳ್ತಿದ್ದೀರಾ, ಅಯ್ಯೋ ನಾವು ಬಿಸಿ ಪಾನಿಪುರಿನೋ ಮಸಾಲ ಪುರಿನೋ ಇನ್ನೇನೋ ಪುರಿ ತೋರಿಸ್ಬೋದಾಗಿತ್ತು, ನಮ್ಗೆ ಚಾನ್ಸಸ್ ಸಿಕ್ಕಿಲ್ವಲ್ಲ. ಯಾವ ರೀತಿ ಬರೋದು? ಖಂಡಿತವಾಗ್ಲೂ ಬರ್ಬೋದು. ಫೇಸ್ಬುಕ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ, ಲೆಟರ್ ಬರೀರಿ, ಸಿಕ್ತಾ ಕೇಳಿ, ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮ ತೋರಿಸ್ತೀವಿ ತಿಳಿಸಿ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ